ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹಾಗೆ ನೀವು ಇಲ್ಲಿಗೆ ಹೊಸೊಬ್ಬರಾಗಿದ್ದರೆ ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ. ಆ್ಯಂಡ್ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ಎಲ್ಲ ಡೀಟೇಲ್ಸ್ ಮೆನ್ಷನ್ ಆಗಿದೆ, ಸೊ ನೀವು ಡೈರೆಕ್ಟಾಗಿ ಹೋಗ್ಬೋದು. ಆಲ್ರೆಡಿ ವಿಡಿಯೋ ಥಂಬ್ನೇಲಲ್ಲಿ ನೋಡಿದ್ದೀರಾ ನೀವು ಏನರ ಬಗ್ಗೆ ಈ ವಿಡಿಯೋ ಆಗಿರುತ್ತೆ ಅಂತ. ಸೊ ನೀವು ಏನು ಅಂದ್ಕೊಂಡಿರ, ಲೈಕ್ ನಿಮ್ಮ ಲೈಫಲ್ಲಿ ಏನು ಬರ್ತಾ ಇದೆ ಅನ್ಎಕ್ಸ್ಪೆಕ್ಟೆಡ್, ಲೈಕ್ ಪ್ಲ್ಯಾನೇ ಮಾಡ್ದಿಲ್ದಿರೋ ಅಂಥದ್ದು ಆರ್ ಅನ್ಎಕ್ಸ್ಪೆಕ್ಟೆಡಾಗಿ ಏನು ಬರ್ತಾ ಇದೆ ನಿಮ್ಮ ಲೈಫಲ್ಲಿ ಅಂತ. ಸೊ ನಿಮ್ಮಿಬ್ರು ಎರಡು ಆಪ್ಷನ್ ಇದೆ. ನಾನು ನಂಬರ್ ಕೊಡ್ತೀನಿ, ನಂಬರ್ನ ಚೂಸ್ ಮಾಡ್ಬೋದು. ಸೊ ಒಂದು ಬಂದಿದೆ ಫಸ್ಟ್ ಗ್ರೂಪವರಿಗೆ, ಆಬ್ವಿಯಸ್ಲಿ ಇಟ್ಸ್ 1 ನಂಬರ್, ಆ್ಯಂಡ್ ಸೆಕೆಂಡ್ ಗ್ರೂಪವರಿಗೆ 4. ಸೊ ಇದು ಬಂದ್ಬಿಟ್ಟು ನಿಮ್ಮ ಬರ್ಡೇ ಟೈಮಿಂಗ್ಸ್ ಆಗಿರ್ಬೋದು, ಅವ್ರು ಏನೋ ಒಂದು ಸ್ಪೆಷಲ್ ಡೇಟ್ ಆಗಿರ್ಬೋದು, ಆರ್ ಸ್ಪೆಷಲ್ ಟೈಮಿಂಗ್ ಆಗಿರ್ಬೋದು, ಅವ್ರು ರೀಸೆಂಟಾಗಿ ನೀವು 111 ಆರ್ 444 ಏನೋ ನೋಡ್ತಾ ಇರ್ಬೋದು. ಏನೋ ಸ್ಪೆಷಲ್ ಮೂಮೆಂಟ್ 4 o'clockಗೆ ಆರ್ 1 o'clockಗೆ, ಆರ್ ಪ್ರಾಬಬ್ಲಿ ನೀವು ಮಿಡ್ ನೈಟ್ ಪರ್ಸನ್ ಆಗಿದ್ದರೆ 1 ಚೂಸ್ ಮಾಡ್ಬೋದು. ಕೈಂಡ್ ಆಫ್ ಅರ್ಲಿ ಮಾರ್ನಿಂಗ್ ಅರ್ಲಿ ಪರ್ಸನ್ ಆಗಿದ್ದರೆ, ಮಾರ್ನಿಂಗ್ ಪರ್ಸನ್ ಆಗಿದ್ದರೆ ನೀವು 4 ಚೂಸ್ ಮಾಡ್ಬೋದು. ಸೊ ಈ ಥರ ಎಲ್ಲ ವೆರೈಟಿ ಆಪ್ಷನ್ಸ್ ಇದೆ. ಸೊ 2 ಗ್ರೂಪ್ಸ್ ಇದೆ, 1 ಆ್ಯಂಡ್ 4 ನಂಬರ್ ಗ್ರೂಪ್. ಸೊ ಚೂಸ್ ಮಾಡ್ಬೋದು. ಹಾಗೆ ನೀವು ಇಲ್ಲಿಗೆ ಹೊಸೊಬ್ಬರಾಗಿದ್ದರೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದು, ಮತ್ತು ಹಳೆಯೊಬ್ರಿಗೂ ಲೈಕ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ವಿಡಿಯೋ ಬಗ್ಗೆ ಏನನ್ನಿಸ್ತು ಅಂತ ಎಂಡಲ್ಲಿ ಕಮೆಂಟ್ ಸೆಕ್ಷನಲ್ಲಿ ಹೇಳೋದನ್ನ ಮರೀಲೇಬೇಡಿ. ಓಕೆನಾ? ಸಬ್ಸ್ಕ್ರೈಬ್ ಮಾಡಿ, ಸೊ ದಟ್ ನೀವು ಫ್ಯೂಚರಲ್ಲಿ ಯಾವುದೇ ರೀತಿಯಾದ ವೀಡಿಯೋನ ಮಿಸ್ ಮಾಡ್ಕೋಬಾರ್ದು ಅಂದರೆ. ಸೊ ಟೈಮ್ ಸ್ಟ್ಯಾಂಪ್ಸ್ ಆಲ್ರೆಡಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಯಾವ್ಯಾವ ನಂಬರ್ಗೆ ಯಾವ ಟೈಮಿಂದ ಸ್ಟಾರ್ಟ್ ಆಗುತ್ತೆ, ಯಾವಾಗ ಎಂಡ್ ಆಗುತ್ತೆ ಅಂತ ನೀವು ಡೈರೆಕ್ಟಾಗಿ ಹೋಗ್ಬೋದು. ಓಕೆನಾ? ಸೊ ಸ್ಟಾರ್ಟ್ ಮಾಡೋಣ ನಮ್ಮ ಫಸ್ಟ್ ಗ್ರೂಪಿಂದ. ಸೊ ಫಾರ್ ದ ಫಸ್ಟ್ ಗ್ರೂಪ್ ನಂಬರ್ 1 ಚೂಸ್ ಮಾಡಿದವ್ರಿಗೆ ಇದಾಗಿರುತ್ತೆ ನಿಮ್ಮ ರೀಡಿಂಗ್. ಸೊ ನೋಡೋಣ ಏನೇನಿದೆ ಅಂತ. ಫಸ್ಟಿಗೆ ಇದು ಮೇನ್ ಕಾರ್ಡ್ ಆಗಿರುತ್ತೆ ನಿಮ್ಮದು. ಇದ್ರ ಜೊತೆಗೆ ಏನೇನು ಮೆಸೇಜಸ್ ನಿಮಗೆ ಎಕ್ಸ್ಟ್ರಾ ಬರಲಿದೆ ಅಂತ ನೋಡೋಣ. ಸೊ ಎಕ್ಸ್ಟ್ರಾ ಮೆಸೇಜಸ್ಸಿಗೆ ನಾನು ಎಕ್ಸ್ಟ್ರಾ ಸ್ವಲ್ಪ ಕಾರ್ಡ್ನ ಶಫಲ್ ಮಾಡ್ತೀನಿ. ಓಕೆ, ಸೊ ಫಸ್ಟ್ ಕಾರ್ಡ್ನ ಶಫಲ್ ಮಾಡ್ಕೊಂಬಿಡೋಣ. ಫಾರ್ ದ ಫಸ್ಟ್ ಗ್ರೂಪ್ ಏನೆಲ್ಲ ಮೆಸೇಜಸ್ ಇದೆ ಫಾರ್ ದ ಫಸ್ಟ್ ಗ್ರೂಪ್. ಓಕೆ, ಸೊ ನೋಡೋಣ ನಿಮ್ಮ ಮೇನ್ ಮೆಸೇಜ್ ಏನಾಗಿರುತ್ತೆ ಅಂತ. ಇಟ್ಸ್ ಎ ಸೋಲ್ ಪರ್ಪಸ್. ಆ್ಯಕ್ಟ್ ಆನ್ ಯುವರ್ ಸೋಲ್ ಪರ್ಪಸ್ ಟುಡೇ. ವಾವ್. ಸೊ ಇದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ನೀವು ಯಾವತ್ತು ಇದನ್ನ ನೋಡ್ತೀರಾ ಇವತ್ತಿಂದಲೇ ನಿಮಗದು ಇಂಪ್ಲೇ ಆಗುತ್ತೆ. ನೀವು ಇವತ್ತು ಲೈಕ್ ಈ ವೀಕ್ ನೋಡಿದವರಿಗೂ ಈ ವಿಡಿಯೋ ಇಂಪ್ಲೇ ಆಗುತ್ತೆ. ಇನ್ ಕೇಸ್ ಈ ವಿಡಿಯೋ ನಿಮಗೆ ನೆಕ್ಸ್ಟ್ ವೀಕ್ ಪಾಪಪ್ ಆದರೆ ನಿಮ್ಮ ಹೋಮ್ ಸ್ಕ್ರೀನಲ್ಲಿ ಪ್ರಾಬಬ್ಲಿ ಮತ್ತೆ ಈ ಮೆಸೇಜ್ ನಿಮಗೆ ಕೈಂಡ್ ಆಫ್ ಅ ರಿಮೈಂಡರ್ ಮೆಸೇಜ್ ಆಗಿರುತ್ತೆ. ಓಕೆನಾ? ಸೊ ಸೋಲ್ ಪರ್ಪಸ್ ಅಂತ ಬಂದಾಗಲೇ ನನಗೆ ಮೇಯ್ನಾಗಿ ಏನು ಅನಿಸಿದ್ದು ಅಂದರೆ ಇದು ನಿಮ್ಮ ಕರಿಯರ್ ಬಗ್ಗೆ ಮಾತಾಡ್ತಿದೆ, ಆರ್ ನಿಮ್ಮ ಎಜುಕೇಷನ್ ಬಗ್ಗೆ ಹೇಳ್ತಾ ಇದೆ ಅಂತ ಫೀಲ್ ಆಗ್ತಾ ಇದೆ, ಆರ್ ಸಮಥಿಂಗ್ ಏನೋ ಒಂದು ವಿಚಾರದ ಬಗ್ಗೆ ನೀವು ತುಂಬ ವರ್ಷಗಳಿಂದನೂ ತುಂಬ ಮನಸ್ಸಿಂದನೂ ನೀವು ಎಫರ್ಟ್ ಹಾಕ್ತಾ ಇದ್ದೀರಾ, ಅದ್ರ ಬಗ್ಗೆ ಮಾತಾಡ್ತಾ ಇದೆ. ಸೊ ತುಂಬ ಜನಕ್ಕೆ ಐ ಫೀಲ್ ಲೈಕ್ ಪ್ರಾಬಬ್ಲಿ ನೀವು ಯಾವುದೋ ಒಂದು ಆಪರ್ಚುನಿಟಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ರಿ. ಒಂದು ಜಾಬ್ ಆಪರ್ಚುನಿಟಿ ಆಗಿರ್ಬೋದು, ಆರ್ ಒಂದು ಚಾನ್ಸ್ ನಿಮ್ಮನ್ನ ನೀವು ಪ್ರೂವ್ ಮಾಡೋದಕ್ಕೋಸ್ಕರ ಅದಾಗಿರ್ಬೋದು. ಸೊ ಈ ಥರ ಒಂದು ಆಪರ್ಚುನಿಟಿ ನಿಮ್ಮ ಕಡೆ ಬರ್ತಾ ಇದೆ, ಲೈಕ್ ಅನ್ಎಕ್ಸ್ಪೆಕ್ಟೆಡಾಗಿ ಬರ್ತಾ ಇದೆ ಅಂತ ನೋಡ್ತಾ ಇದ್ದೀನಿ. ಸೊ ವಿತ್ ದ 9, 10, 11 ವಿತ್ 29 ಪ್ಲಸ್ ಮಾಡಿದ್ರೆ ಲೈಕ್ 11 ಬರುತ್ತೆ. ಆ್ಯಂಡ್ ಐ ಫೀಲ್ ಲೈಕ್ 11th ಆಫ್ ನೆಕ್ಸ್ಟ್ ಮಂತ್ ಆಗಿರ್ಬೋದು. ಈ ಮಂತ್ ಯಾವಾಗಿನ ನೋಡ್ತಾ ಇದ್ದೀರಾ ಈ ಮಂತಲ್ಲೇ ನೀವು 11th ಡೇಟ್, ಈ ಮಂತಲ್ಲಿ ಇಲ್ಲ ಅಂದರೆ ನೆಕ್ಸ್ಟ್ ಮಂತ್ 11th ಡೇಟಲ್ಲಿ ಏನೋ ಒಂದು ಕನ್ಫರ್ಮೇಷನ್ ಬರುತ್ತೆ, ಆರ್ ಕೈಂಡ್ ಆಫ್ ಇಂಡಿಕೇಷನ್ ಬರುತ್ತೆ. ನೀವು ನಿಮ್ಮ ಸೋಲ್ ಪರ್ಪಸ್, ನಿಮ್ಮ ಪರ್ಪಸ್ ಏನು ಲೈಫಲ್ಲಿ. ತುಂಬ ಜನಕ್ಕೆ ಪ್ರಾಬಬ್ಲಿ ತುಂಬಾ ಕನ್ಫ್ಯೂಷನಲ್ಲಿದ್ರಿ ಅನಿಸುತ್ತೆ. ನಿಮ್ಮ ಲೈಫಲ್ಲಿ ನೀವು ಏನು ಮಾಡ್ತೀರಾ, ನಿಮ್ಮ ಸೋಲ್ ಪರ್ಪಸ್ ಏನು, ಆರ್ ನಿಮ್ಮ ಗುರಿ ಏನು ಲೈಫಲ್ಲಿ, ಈ ಥರ ತುಂಬಾ ಕ್ವೆಶನ್ಸ್ ಇತ್ತು ಅನಿಸುತ್ತೆ ತುಂಬ ಜನಕ್ಕೆ. ಸೊ ಇದೊಂದು ಇಂಡಿಕೇಶನ್ ದಟ್ ಅನ್ಎಕ್ಸ್ಪೆಕ್ಟೆಡಾಗಿ ನಿಮ್ಮ ಒಂದು ಆಪರ್ಚುನಿಟಿ ನಿಮ್ಮ ಬಾಗಿಲನ್ನ ತಟ್ಟುತ್ತೆ. ಆ್ಯಂಡ್ ಅದೇ ನಿಮಗೆ ಫೋರ್ಸ್ ಮಾಡುತ್ತೆ. ಇವಾಗ ನೀವು
ಹಾಬೀಸ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋದಲ್ಲ. ಇವಾಗ ನೀವು ಒಂದು ಬೇರೆ ಕಡೆ ಯಾವುದೋ ಬೇರೆ ವರ್ಕಲ್ಲಿ ಇನ್ವಾಲ್ವ್ ಮಾಡ್ಕೊಳ್ಬಾರ್ದು. ನಿಮ್ಮ ಸೋಲ್ ನೀವು ಏನಕ್ಕೆ ಇಲ್ಲಿಗೆ ಬಂದಿದ್ದೀರಾ, ಇದೊಂದು ಪ್ಲೇಸಿಗೆ ಯಾಕೆ ಬಂದಿದ್ದೀರಾ, ನೀವು ಯಾಕೆ ಈ ಒಂದು ವಿಷಯದ ಬಗ್ಗೆ ತುಂಬ ತಲೆ ಕೆಡ್ಸ್ಕೊತಾ ಇದ್ದೀರಾ, ನೀವು ಏನರ ಬಗ್ಗೆ ಫೋಕಸ್ ಮಾಡ್ತಾ ಇದ್ದೀರಾ, ಅದನ್ನ ಮರಿಬಾರ್ದು. ಲೈಕ್ ಮತ್ತೆ ನಿಮ್ಮನ್ನ ಆ ಟ್ರ್ಯಾಕಿಗೆ ತೊಗೊಬರೋದಕ್ಕೋಸ್ಕರ ಒಂದು ಆಪರ್ಚುನಿಟಿ ಆ ಥರನೂ ಆಗಿರ್ಬೋದು. ಪ್ರಾಬಬ್ಲಿ ನೀವು ಔಟ್ ಆಫ್ ಟ್ರ್ಯಾಕ್ ಹೋಗ್ತಾ ಇದ್ದೀರಾ ಅಂತ ನಿಮಗೆ ಫೀಲ್ ಆಗ್ತಾ ಇರ್ಬೋದು. ಆರ್ ಎಲ್ಲೋ ಒಂದು ಕಡೆ ನಿಮ್ಮ ಜೀವನದಲ್ಲಿ ಅದು ಇದು ಆ್ಯಕ್ಟಿವಿಟೀಸ್, ಬೇರೆ ಬೇರೆ ಆ್ಯಕ್ಟಿವಿಟೀಸಲ್ಲಿ ನಿಮ್ಮನ್ನ ನೀವು ಕಂಪ್ಲೀಟಾಗಿ ಇನ್ವಾಲ್ವ್ ಮಾಡ್ಕೊಬಿಟ್ಟಿದ್ದೀರ. ಸೊ ನಿಮಗೆ ಕೈಂಡ್ ಆಫ್ ಎಲ್ಲಿ ಹೋಗ್ತಾ ಇದೆ ಲೈಫ್ ಅನ್ನೋ ಒಂದು ಫೋಕಸ್ ತಪ್ಪಿದ್ರಿ ಅನಿಸುತ್ತೆ ರೀಸೆಂಟಾಗಿ. ಆ್ಯಂಡ್ ಕೈಂಡ್ ಆಫ್ ನೀವು ಅಲ್ಲೇ ಒಂಥರ ಜಾರ್ಕೊಂಡು ಹೋಗ್ಬಿಟ್ಟಿದ್ರಿ. ಪ್ರಾಬಬ್ಲಿ ನಿಮ್ಮ ಫ್ರೆಂಡ್ಸಿಂದ ಆಗಿರ್ಬೋದು, ಆರ್ ಯಾವುದೋ ಒಂದು ನ್ಯೂ ಪ್ಲೇಸಿಗೆ ಹೋಗಿದ್ದೀರಾ, ನೀವು ಸೆಟಲ್ ಡೌನ್ ಆಗಿದ್ದೀರಾ, ಟ್ರಾವೆಲ್ ಮಾಡಿದ್ದೀರಾ, ಪ್ರಾಬಬ್ಲಿ ರೀಸೆಂಟಾಗಿ ಯಾರ ಜೊತೆನೂ ಮೂವ್ ಇನ್ ಆಗಿದ್ದೀರಾ. ಇದು ಎಲ್ಲ ಚೇಂಜಸ್ಸಿಂದ ಪ್ರಾಬಬ್ಲಿ ನಿಮಗೆ ನಿಮ್ಮ ಸೋಲ್ ಪರ್ಪಸ್ಸೇ ಮರ್ತೋಗ್ಬಿಟ್ಟಿದೆ, ಆರ್ ನೀವು ಏನಕ್ಕೆ ಇಲ್ಲಿಗೆ ಬಂದಿದ್ರಿ ಅನ್ನೋ ಒಂದು ಪರ್ಪಸ್ಸೇ ಮರ್ತೋಗ್ಬಿಟ್ಟಿತ್ತು ಅಂತ ಫೀಲ್ ಆಗ್ತಾ ಇದೆ. ಸೊ ಇದೆಲ್ಲ ಕ್ವೆಶನ್ಗೂ ಒಂದು ಆನ್ಸರ್ ಸಿಗುತ್ತೆ, ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಿಗುತ್ತೆ. ಓಕೆನಾ? ಸೊ ಮೇನ್ ಥಿಂಗ್ ಇದು ಬಂದುಬಿಟ್ಟು ನೀವು ಪ್ಲ್ಯಾಂಡೇ ಅಲ್ಲ, ಅನ್ಪ್ಲ್ಯಾಂಡ್ ಆಗಿದೆ ನಿಮ್ಮ ಟೇಬಲ್ ಮೇಲೆ ನಿಮಗೆ ಈ ಆಪರ್ಚುನಿಟಿ ಬಂದುಬಿಡುತ್ತೆ. ಪ್ರಾಬ್ಲಿ ಆಲ್ ಆಫ್ ಅ ಸಡನ್ ನಿಮಗೆ ತುಂಬ ಜನಕ್ಕೆ ಇಲ್ಲಿ ಆಪ್ಷನ್ನೇ ಇಲ್ದೇ ಇರ್ಬೋದು. ಲೈಕ್ ಒಂಥರ ಎಲ್ಲದನ್ನೂ ಮಾಡೋಣ ಅವ್ರು ಏನೂ ಮಾಡೋದು ಬೇಡ, ಈ ಥರ ಒಂದು ಸಿಚುವೇಷನಲ್ಲಿದ್ದೀರಾ ಅನಿಸ್ತಾ ಇದೆ. ಸೊ ನಿಮಗೆ ಯಾವ ಥರ ಆಪರ್ಚುನಿಟಿ ಬರುತ್ತೆ ಅಂದರೆ ಆಲ್ ಆಫ್ ಅ ಸಡನ್ ಒಂದು ಕೋರ್ಸ್ ಮಾಡೋಕ್ಕೆ ಇಂಟ್ರೆಸ್ಟ್ ಬರ್ಬೋದು. ಆಲ್ ಆಫ್ ಅ ಸಡನ್ ನಿಮಗೆ ಫಾರ್ ಎನ್ ಎಕ್ಸಾಂಪಲ್ ನಿಮಗೆ ಮ್ಯಾಥಮೆಟಿಕ್ಸಲ್ಲಿ ಇಂಟ್ರೆಸ್ಟೇ ಇಲ್ಲ, ಬಟ್ ಸ್ಟಿಲ್ ಕೈಂಡ್ ಆಫ್ ಆಲ್ ಆಫ್ ಅ ಸಡನ್ ಒಂಥರ ಕಂಪ್ಲೀಟ್ ಇಂಟ್ರೆಸ್ಟ್ ಬಂದುಬಿಡ್ಬೋದು, ಮಾಡಿಬಿಡೋಣ ಅಂತ. ಈ ಥರ ಒಂದು ಜಾಸ್ತಿ ಓದೋಣ, ಈ ಕೋರ್ಸಲ್ಲಿ ಆಲ್ ಆಫ್ ಸಡನ್ ತುಂಬಾ ಇಂಟ್ರೆಸ್ಟ್ ಬರ್ಬೋದು, ಈಸಿಯಾಗಿ ಪ್ರಾಬ್ಲಮ್ಸ್ ಸಾಲ್ವ್ ಮಾಡ್ಕೊಂಡು ಹೋಗ್ಬೋದು. ಯಾವತ್ತೂ ನಿಮಗೆ ತಲೆಗೆ ಹತ್ತದಿಲ್ದಿರೋ ಸಬ್ಜೆಕ್ಟು ತಲೆಗೆ ಹತ್ತಕ್ಕೆ ಆಗ್ಬೋದು. ಸೊ ಈ ಥರ ಒಂದು ಅನ್ಎಕ್ಸ್ಪೆಕ್ಟೆಡ್ ಚೇಂಜಸ್ ಬರ್ಬೋದು. ಓಕೆನಾ? ತುಂಬ ಜನಕ್ಕೆ ಈ ಸೋಷಿಯಲ್ ಮೀಡ್ಯಾದಲ್ಲೂ ಆಗಿರ್ಬೋದು, ತುಂಬ ದಿನದಿಂದ ಎಫರ್ಟ್ ಹಾಕ್ತಾನೇ ಇದ್ದೀರಾ, ಕಂಟೆಂಟ್ ಹಾಕ್ತಾನೇ ಇದ್ದೀರಾ, ಯಾವುದಕ್ಕೂ ಒಂದು ತುಂಬ ಲೈಕ್ಸ್ ಬರ್ತಾ ಇಲ್ಲ, ತುಂಬ ಒಂದು ಜನರಿಂದ ಇಂಪ್ರೆಷನ್ ಬರ್ತಾ ಇಲ್ಲ, ತುಂಬ ದಿನ ವರ್ಕ್ ಮಾಡ್ತಾಯಿಲ್ಲ, ತುಂಬ ಜನದ್ದು ನೋಡ್ತಾ ಇದ್ದೀರಾ, ಅವ್ರಿಗೆಲ್ಲ ಅಲ್ಲಿ ವರ್ಕೌಟ್ ಆಗ್ತಾಯಿದೆ, ನಿಮಗೆ ಆಗ್ತಾಯಿಲ್ಲ, ನೀವೇನು ಮಾಡ್ತಾಯಿದ್ದೀರಾ, ನೀವು ರೈಟ್ ರೂಟಲ್ಲಿದ್ದೀರಾ, ಈ ಥರ ಒಂದು ಕನ್ಫ್ಯೂಷನಲ್ಲಿ ಇರಬೇಕಾದ್ರೆ ಆಲ್ ಆಫ್ ಅ ಸಡನ್ ನಿಮ್ಮದು ಒಂದು ಕಂಟೆಂಟ್ ವೈರಲ್ ಆಗಿಬಿಟ್ಟು ಒಂದು ಕಂಟೆಂಟ್ಗೆ ಜನರು ತುಂಬಾ ಪ್ರೋತ್ಸಾಹ ಕೊಟ್ಬಿಟ್ಟು ನೆಕ್ಸ್ಟ್ ನಿಮಗೆ ಇಲ್ಲಿಂದ ನೆಕ್ಸ್ಟ್ ಕಂಟೆಂಟ್ಗೆ ನಿಮಗೆ ಅವರು ದಾರಿ ಮಾಡಿಕೊಡ್ತಾರೆ. ನೆಕ್ಸ್ಟ್ ಕಂಟೆಂಟ್ಗೆ ಅವ್ರು ನಿಮಗೆ ತೋರಿಸ್ಕೊಡ್ತಾರೆ. ಅಂದರೆ ಓಕೆ, ಒಂಥರ ನೀವು ಚೆನ್ನಾಗಿ ಮಾಡ್ತಾ ಇದ್ದೀರಾ, ಆ್ಯಂಡ್ ಮೋರ್ ಓವರ್ ಪೀಪಲ್ ನಿಮ್ಮನ್ನ ಅಡ್ಮೈರ್ ಮಾಡ್ತಾ ಇದ್ದಾರೆ, ಪೀಪಲಿಗೆ ಅರ್ಥ ಆಗ್ತಾಯಿದೆ ನಿಮ್ಮ ಕಂಟೆಂಟ್ಸ್. ಕೈಂಡ್ ಆಫ್ ಈ ಥರ ಕನ್ಫರ್ಮೇಷನ್ ಸಿಗುತ್ತೆ ದೇವ್ರ ಕಡೆಯಿಂದ, ಅವ್ರ ಯೂನಿವರ್ಸಿಂದ ನಿಮಗೆ ವಿತಿನ್ ನೆಕ್ಸ್ಟ್ 11 ಡೇಸಿಂದನೂ ಆಗ್ಬೋದು. ಈ ಥರ ಆಗುತ್ತೆ ಅಂತ ಫೀಲ್ ಆಗ್ತಾಯಿದೆ. ನೋಡೋಣ ಇನ್ನೂ ಏನು ಮೆಸೇಜ್ ಇದೆ ಅಂತ. ಆನೆಸ್ಟಿ ವಿಲ್ ಅಲ್ಟಿಮೇಟ್ಲಿ ಬಿ ರಿವಾರ್ಡೆಡ್. ಸೊ ಕೈಂಡ್ ಆಫ್ ಇದೇನು ಹೇಳ್ತಾ ಇದೆ ಅಂದರೆ, ಈ ಪಿಕ್ಚರ್ ನೋಡ್ಬೋದು ನೀವು. ಸೊ ಪಿಕ್ಚರ್ ನೋಡಿದರೆ ನಿಮ್ಗೆ ಅನಿಸುತ್ತೆ ಇಲ್ಲಿ ಒಂದು ಪರ್ಸನ್ ಏನೋ ಒಂದು ಹೇಳ್ತಾ ಇದ್ದಾನೆ, ಸುತ್ತಮುತ್ತ ಇರೋರೆಲ್ಲ ರಿವಾರ್ಡ್ ಮಾಡ್ತಾ ಇದ್ದಾರೆ, ಕ್ಲಾಪ್ಸ್ ಹೊಡಿತಾ ಇದ್ದಾರೆ, ಆ್ಯಂಡ್ ಹಿಂದ್ಗಡೆ ದೇವರು ಇವನಿಗೆ ಒಂಥರ ಪ್ರೊಟೆಕ್ಟ್ ಮಾಡ್ತಾ ಇದೆ, ಕೈಂಡ್ ಆಫ್ ಪಾಸಿಟಿವ್ ಎನರ್ಜಿ ಸೆಂಡ್ ಮಾಡ್ತಾ ಇದೆ. ಸೊ ಈ ಸೋಷಿಯಲ್ ಮೀಡಿಯಾ ಎಕ್ಸಾಂಪಲ್ ನಾನು ಏನು ಕೊಟ್ಟೆ ಮುಂಚೆನೇ, ಪ್ರಾಬಬ್ಲಿ ಇದು ಆ ಥರ ಒಂದು ಸಿಚುವೇಶನ್ಗೆ ತುಂಬಾ ಇಂಪ್ಲೈ ಆಗುತ್ತೆ. ಇಟ್ಸ್ ಲೈಕ್ ನೀವು ತುಂಬ ಇನ್ನೊಬ್ಬರು ಏನು ಮಾಡ್ತಾ ಇದ್ದಾರೆ ಅನ್ನೋದನ್ನ ಫಾಲೋ ಮಾಡ್ತಾ ಇದ್ದೀರಾ, ಅವ್ರು ಇನ್ನೊಬ್ಬರು ಮಾಡ್ತಿರೋದನ್ನು ಕಾಪಿ ಮಾಡ್ತಾ ಇದ್ದೀರಾ, ಕೈಂಡ್ ಆಫ್ ಇನ್ನೊಬ್ರು ಥರ ಇರೋದಕ್ಕೆ ಟ್ರೈ ಮಾಡ್ತಾ ಇದ್ದೀರಾ. ಸೊ ಇಲ್ಲೇನು ಹೇಳ್ತಾ ಇದೆ ಅಂದರೆ, ನಿಮ್ಮ ಯೂನಿಕ್ನೆಸ್ನ ನೀವು ಹೊರಗಡೆ ಇಡಿ. ನೀವು ಇನ್ನೊಬ್ಬರೇನೋ ಮಾಡ್ತಾ ಇದ್ದಾರೆ ಅಂತ ನೀವು ಅದನ್ನೇ ಫೋರ್ಸ್ಫುಲಿ ಮಾಡೋದ್ರಿಂದ ನಿಮಗೆ ಯಾವುದೇ ರೀತಿಯಾದ ಪ್ರಯೋಜನ ಆಗಲ್ಲ. ಬಿಕಾಸ್ ಎಲ್ಲೋ ಮಿಡಲಲ್ಲಿ ನಿಮಗೇ ಅನಿಸ್ಬಿಡುತ್ತೆ, ಕೈಂಡ್ ಆಫ್ ಏನೋ ನೀವು ಫೋರ್ಸಬಲಿ ಮಾಡ್ತಾ ಇದ್ದಾರೆ, ನಿಮಗೆ ಇಷ್ಟನೇ ಇಲ್ದಿರೋದನ್ನ ಮಾಡ್ತಾ ಇದ್ದೀರಾ. ಸೊ ಜಾಸ್ತಿ ನೀವು ಬೇರೆಯವ್ರನ್ನ ನೋಡಿ ಫಾಲೋ ಮಾಡೋದನ್ನ ತುಂಬಾ ಕಡಿಮೆ ಮಾಡಬೇಕು. ನೀವು ಆನೆಸ್ಟಾಗಿರಬೇಕು. ಲೈಕ್ ನಿಮ್ಮ ಮನಸ್ಸಲ್ಲಿ ಏನಿದೆ, ನಿಮ್ಮ ಮನಸ್ಸಲ್ಲಿ ಏನು ಇಷ್ಟ ಇದೆ ಅದನ್ನ ಫಾಲೋ ಮಾಡಿ. ಅದಕ್ಕೆ ಗುಡ್ ಇಂಪ್ರೆಷನ್ ಬಂದರೂ ಬರಲಿಲ್ಲ ಅಂದ್ರೂ ನೀವು ಅದನ್ನ ಆನೆಸ್ಟಾಗಿ ಎಷ್ಟು ಇರ್ತೀರಾ, ನೀವು ಆನೆಸ್ಟಾಗಿ ಏನು ಔಟ್ಕಮ್ ಲೈಕ್
ಎಕ್ಸ್ಪ್ರೆಸ್ ಮಾಡ್ತೀರಾ ಅದು ವೆರಿ ಮಚ್ ಇಂಪಾರ್ಟೆಂಟ್ ಇಲ್ಲಿ ಅಂತ ನೋಡ್ತಾ ಇದ್ದೀನಿ. ಆ್ಯಂಡ್ ತುಂಬ ಜನಕ್ಕೆ ಪ್ರಾಬಬ್ಲಿ ನಿಮ್ಮ ಫ್ಯಾಮಿಲಿಲಿ ನಿಮ್ಮ ಡ್ರೀಮ್ ಏನು ಅಂತಲೇ ಹೇಳಿಲ್ಲ. ತುಂಬ ಜನ ನೀವು ಹೀಗೆ ಫ್ರೆಂಡ್ಸ್ ಜೊತೆ ಡಿಸ್ಕಸ್ ಮಾಡೋಷ್ಟೊತ್ತಿಗೆ ನಿಮ್ಮ ಲಾಂಗ್ ಟರ್ಮ್ ಡ್ರೀಮ್ ಬಗ್ಗೆ ನಿಮಗೆ ಹೇಳೋಕ್ಕೆ ಹೆಸಿಟೇಟ್ ಆಗ್ತಾಯಿದೆ. ಇಟ್ಸ್ ಲೈಕ್ ನಿಮಗಿದು ತುಂಬಾ ಇಷ್ಟ, ನಿಮಗೆ ಈ ಪರ್ಪಸ್ ನಿಮ್ಮದು. ಫಾರ್ ಎನ್ ಎಕ್ಸಾಂಪಲ್, ನೀವು ಇಂಜಿನಿಯರಿಂಗ್ ಮಾಡಬೇಕು ಆರ್ ಡಾಕ್ಟ್ರೇಟ್ ಆಗಬೇಕು, ಏನೋ ಒಂದು ಗೋಲ್ ಇದೆ, ಬಟ್ ನೀವು ಅದನ್ನ ಯಾರಿಗೂ ಎಕ್ಸ್ಪ್ರೆಸ್ ಮಾಡಿಲ್ಲ, ಆನೆಸ್ಟಾಗಿ ಯಾರಿಗೂ ಹೇಳ್ಕೊಂಡಿಲ್ಲ ನನಗೆ ಹಿಂಗೆ ಮಾಡಬೇಕು, ಹಿಂಗೆ ಐಡಿಯಾಸ್ ಇದೆ ಅಂತ. ಪ್ರಾಬಬ್ಲಿ ಇಲ್ಲಿ ಜನರು ಮಧ್ಯೆ ನೀವು ಹೇಳೋದು ತುಂಬಾ ಇಂಪಾರ್ಟೆಂಟ್. ಸೊ ತುಂಬ ಎಷ್ಟು ನೀವು ಎಕ್ಸ್ಪ್ರೆಸ್ ಮಾಡ್ತಿರೋ, ಎಷ್ಟು ಆನೆಸ್ಟಾಗಿರ್ತೀರೋ ಅಷ್ಟು ನಿಮಗೆ ಒಳ್ಳೆಯದು ಅಂತ ಬರ್ತಾ ಇದೆ. ಆ್ಯಂಡ್ ತುಂಬ ಜನಕ್ಕೆ ನೀವು ಆನೆಸ್ಟ್ಲಿ ನೀವು ವರ್ಕ್ ಮಾಡಿದ್ದೀರಾ, ಅದರಿಂದ ನಿಮ್ಮ ಸೋಲ್ ಪರ್ಪಸ್ ನಿಮಗೇನು ನೀವು ಅಚೀವ್ಮೆಂಟ್ ಕೈಂಡ್ ಥಿಂಗ್ ಮಾಡ್ತೀರಾ ಲೈಫಲ್ಲಿ, ಫ್ಯೂಚರಲ್ಲಿ. ಇಟ್ಸ್ ಈಸ್ ಅನ್ ಅನ್ಎಕ್ಸ್ಪೆಕ್ಟೆಡ್. ಇಲ್ಲೆಲ್ಲ ನೀವು ಒಂಥರ ತುಂಬ ಜನಕ್ಕೆ ಈ ಪಿಕ್ಚರ್ ನೋಡ್ಬೋದು, ಎಲ್ಲರೂ ಕ್ಲಾಪ್ಸ್ ಹೊಡಿತಾ ಇರೋದೆಲ್ಲ ನೋಡಿದ್ರೆ ಯಾವುದೋ ಒಂದು ನಿಮ್ಮ ಕೆಲಸಕ್ಕೆ ಅಪ್ರಿಷಿಯೇಷನ್ ಬರುತ್ತೆ, ಜನ ನೋಟಿಸ್ ಮಾಡ್ತಾರೆ, ನಿಮ್ಮ ಆನೆಸ್ಟಿನ ಜನ ಅಥವಾ ನಿಮ್ಮ ಯೂನಿಕ್ ಸೆನ್ಸ್ ಏನಿದೆ ಅದನ್ನ ಜನ ನೋಟಿಸ್ ಮಾಡಿಬಿಟ್ಟು ಅಪ್ರಿಷಿಯೇಟ್ ಮಾಡ್ತಾರೆ ಅನ್ನೋದನ್ನ ನೋಡ್ತಾ ಇದ್ದೀನಿ. ಓಪನ್ ಯುವರ್ ಹಾರ್ಟ್ ಟು ಲವ್ ಆ್ಯಂಡ್ ಜಾಯ್. ಓಕೆ, ಇಲ್ಲಿ ನನಗೇನು ಮೆಸೇಜ್ ಬರ್ತಾ ಇದೆ ಅಂದರೆ, ತುಂಬ ಜನ ನೀವು ಈ ಲವ್ ಅನ್ನೋ ಒಂದು ಮ್ಯಾಟರ್ ಅಂತ ಬಂದಾಗ ಹಿಂದೆ ಹೋಗ್ಬಿಡ್ತೀರ. ಈ ಲವ್ ಅನ್ನೋ ಒಂದು ಮ್ಯಾಟರ್ ಬಂದಾಗ ನಿಮ್ಮನ್ನ ನೀವು ಒಂಥರ ಶೆಲ್ ಒಳಗೆ ಕೂರಿಸ್ಕೊಬಿಡ್ತೀರ, ಒಂಥರ ಏನು ಓಪನ್ ಅಪ್ ಆಗಲ್ಲ. ತುಂಬ ಜನ ಲವ್ ಮೇಲೆ ಬಿಲೀವ್ ಮಾಡೋದನ್ನೇ ಬಿಟ್ಬಿಟ್ಟಿದ್ದೀರ, ಹೋಪ್ ಬಿಟ್ಬಿಟ್ಟಿದ್ದೀರಾ ಅಂತ ಫೀಲ್ ಆಗ್ತದೆ. ಸೊ ಇಲ್ಲಿ ಯೂನಿವರ್ಸ್ ಏನು ಹೇಳ್ತಾ ಇದೆ ಅಂತ ಅಂದರೆ, ಮತ್ತೆ ನೀವು ಓಪನ್ ಆಗಬೇಕು, ಮತ್ತು ನೀವು ಒಂದು ಚೇಂಜಸ್ನ ಆಕ್ಸೆಪ್ಟ್ ಮಾಡೋಕ್ಕೆ ಟ್ರೈ ಮಾಡಬೇಕು. ಬಿಕಾಸ್ ಮುಂಚೆ ಏನಾಗಿತ್ತು, ಇನ್ನೊಬ್ಬರ ಲೈಫಲ್ಲಿ ಏನಾಗಿದೆ ಅನ್ನೋದನ್ನ ನಿಮ್ಮ ಲೈಫಿಗೆ ಕಂಪೇರ್ ಮಾಡ್ಕೊಳ್ಳೋದು ಬೇಡ. ಬಿಕಾಸ್ ನಿಮ್ಮ ಲೈಫಲ್ಲಿ ನಿಮ್ಮದೇ ಆದ ಎಕ್ಸ್ಪೀರಿಯನ್ಸಸ್ ಇದೆ, ನಿಮ್ಮದೇ ಆದ ಒಂದು ಲೆಸನ್ ನೀವು ಕಲಿಬೇಕು. ಅದೇ ನಿಮ್ಮ ಸೋಲ್ ಪರ್ಪಸ್. ಅಗೇನ್ ಇಲ್ಲಿ ಮತ್ತೆ ಕನೆಕ್ಟ್ ಆಗ್ತಾ ಇದೆ. ಸೊ ನೀವು ಇಲ್ಲಿ ಯಾವುದೋ ಒಂದು ಸಿಚುವೇಶನ್ ಆಗೋದಕ್ಕೆ ರೆಸಿಸ್ಟ್ ಮಾಡ್ತಾ ಇದ್ದೀರಾ, ಲೈಕ್ ಕಂಟ್ರೋಲ್ ಮಾಡ್ತಾ ಇದ್ದೀರಾ. ಮತ್ತು ಇನ್ನೊಂದು ಏನಂತಂದರೆ, ನೀವು ಎಷ್ಟೇ ಕಂಟ್ರೋಲ್ ಮಾಡಿದ್ರೂ ನಿಮ್ಮ ಲೈಫಲ್ಲಿ ಏನಾಗಬೇಕು, ಇಟ್ಸ್ ಎನ್ ಆಬ್ವಿಯಸ್ ಥಿಂಗ್, ಅದು ಆಗೇ ಆಗುತ್ತೆ. ನೀವು ಎಷ್ಟು ಅದನ್ನ ಅವಾಯ್ಡ್ ಮಾಡಿದ್ರು, ಎಷ್ಟನ್ನ ಕ್ಲೋಸ್ ಮಾಡಿದ್ರು ಅದು ಆಗ್ದೇ ಅಂತೂ ಇರಲ್ಲ. ಓಕೆನಾ? ಸೊ ಇಲ್ಲಿ ಬಂದುಬಿಟ್ಟು ನಿಮ್ಮ ಲೈಫಲ್ಲಿ ಆಗೋಗಿದ್ದು ಯಾಕೆ ಆಗೋಯ್ತು ಅನ್ನೋ ಕ್ವೆಶನ್ ಮಾಡ್ಕೊಳ್ಳೋ ಬದಲು, ಅದು ನಿಮ್ಗೆ ಏನು ಟೀಚ್ ಮಾಡ್ತು, ನಿಮ್ಮ ಲೈಫಲ್ಲಿ ನಿಮ್ಗೆ ಏನದು ಪಾಠ ಕಲಿಸ್ತು, ಅದನ್ನ ನೀವು ಇವಾಗ ಮತ್ತೆ ರಿಮೆಂಬರ್ ಮಾಡ್ಕೋಬೇಕು. ಯಾಕಾಯಿತು ಅನ್ನೋ ಕ್ವೆಶನ್ ಮಾಡೋದಕ್ಕಿಂತನೂ ಅದರಿಂದ ನಿಮ್ಗೆ ಏನು ಒಳ್ಳೇದಾಯಿತು ಅಂತ ನೋಡ್ಬೇಕು. ಬಿಕಾಸ್ ಎಲ್ಲರೂ ಅವ್ರವ್ರದ್ದೇ ಜರ್ನಿಯಲ್ಲಿರ್ತಾರೆ. ಇಲ್ಲಿ ಬಂದುಬಿಟ್ಟು ನಿಮ್ಮ ಪೇರೆಂಟ್ಸ್ ಆಗಿರ್ಬೋದು, ಅವ್ರದ್ದೇ ಆದ ಒಂದು ಜರ್ನಿ, ಅದು ಅವ್ರು ಏನೇನು ಲೆಸನ್ ಕಲಿಬೇಕು ಅದನ್ನ ಕಲ್ತಿರ್ತಾರೆ. ಸೊ ಹಾಗೆಯೇ ನಿಮ್ಮ ಲೈಫು, ನಿಮ್ಮ ಫ್ರೆಂಡ್ಸ್ ಲೈಫು ಎಲ್ಲರೂ ಒಂದೇ ಜರ್ನಿಲಿ ಹೋಗಲ್ಲ, ಒಂದೇ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇರಲ್ಲ. ಇಬ್ಬರೂ ನೀವು ನಿಮ್ಮ ಫ್ರೆಂಡ್ ಒಂದೇ ಡೈರೆಕ್ಷನಲ್ಲಿ ಒಂದೇ ದಾರಿಯಲ್ಲಿ ಹೋಗ್ತಾ ಇದ್ರೂ ಅವರಿಗೆ ಅಲ್ಲಿ ಆಗ್ತಿರೋ ವೆದರ್ ಚೇಂಜ್ ನಿಮಗೆ ಇಲ್ಲಿ ಆಗ್ತಾ ಇರಲ್ಲ, ನಿಮ್ಮ ವೆದರ್ ಚೇಂಜ್ ನಿಮಗೆ ಆಗ್ತಿರೋ ಇಲ್ಲಿ ವೆದರ್ ಚೇಂಜ್ ಅಲ್ಲಿ ಚೇಂಜ್ ಆಗ್ತಿರಲ್ಲ. ಸೊ ಏನು ಹೇಳೋದಂದರೆ ತುಂಬಾ ಡಿಫ್ರೆಂಟ್, ನಮ್ಮ ಲೈಫೇ ಡಿಫ್ರೆಂಟ್. ಐ ಫೀಲ್ ಲೈಕ್ ಈ ಗ್ರೂಪವರು ತುಂಬಾ ನೀವು ನಿಮ್ಮ ಎಲ್ಡರ್ಲಿ ಪೀಪಲ್ ಆರ್ ನಿಮ್ಮ ಸಿಬ್ಲಿಂಗ್ಸ್ದು ಲೈಫ್, ಸೊ ಎಲ್ಲರ ಲೈಫ್ನು ನೋಡ್ತಾ ಇದ್ದಾರೆ. ನನ್ನ ಲೈಫ್ ಯಾಕೆ ಹಂಗೆ ಹೋಗ್ತಾ ಇಲ್ಲ, ನನ್ನ ಲೈಫಲ್ಲಿ ಯಾಕೆ ಹಿಂಗೆ ಡಿಫಿಕಲ್ಟೀಸ್, ಚಾಲೆಂಜಸ್ ಈ ಥರ ಬರ್ತಾ ಇದೆ, ಇದು ನಿಮ್ಮ ತುಂಬಾ ಕ್ವೆಶನ್ ಮಾಡ್ಕೊತಾ ಇದ್ದಾರೆ. ಎಲ್ಲೋ ಒಂದು ಕಡೆ ನೀವು ಎವ್ರಿ ಅವರ್ ಆರ್ ಎವ್ರಿ ಡೇ ವೆನ್ ಯು ವೇಕಪ್ ಎದ್ದ ಕೂಡಲೇ ಒಂಥರ ಕನ್ಫ್ಯೂಷನಲ್ಲಿ ಬಿಟ್ಬಿಡ್ತಾರೆ. ನನ್ನ ಲೈಫಲ್ಲಿ ಏನಪ್ಪ, ನನ್ನ ಲೈಫಲ್ಲಿ ಎಲ್ಲರೂ ಅವ್ರು ಅದು ಮಾಡ್ತಾರೆ, ಇದು ಮಾಡ್ತಾರೆ, ನನಗೆ ಯಾಕೆ ಇದು ವರ್ಕೌಟ್ ಆಗ್ತಾಯಿಲ್ಲ. ಸೊ ಎಲ್ಲೋ ಒಂದು ಕಡೆ ನಿಮಗೇನು ಇಷ್ಟ ಅದನ್ನ ನೀವು ಫಾಲೋ ಮಾಡಬೇಕು. ಆ ಥರ ಮಾಡೋಕ್ಕೆ ನಿಮಗೊಂದು ಚಾನ್ಸ್ ಬರ್ತಾ ಇದೆ ಇಲ್ಲಿ, ಅನ್ಎಕ್ಸ್ಪೆಕ್ಟೆಡ್. ಆ್ಯಂಡ್ ತುಂಬ ಜನಕ್ಕೆ ಇಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಂದು ನ್ಯೂ ಲವ್ ಬರ್ತಾ ಇದೆ. ಲೈಕ್ ಆ ಥರ ಒಂದು ಕನೆಕ್ಷನ್ ನೀವು ಎಕ್ಸ್ಪೆಕ್ಟೇ ಮಾಡಿರಲ್ಲ ಅಂಥ ಒಂದು ಕನೆಕ್ಷನ್ ಆಗಿರುತ್ತೆ. ಈ ಲವ್ ಬಂದುಬಿಟ್ಟು ಅದಕ್ಕೊಂದು ಬೌಂಡ್ರಿ ಇಲ್ಲ, ಅದಕ್ಕೊಂದು ರೆಸಿಸ್ಟೆನ್ಸ್ ಇಲ್ಲ, ಆ ಥರ. ಬಿಕಾಸ್ ತುಂಬಾ ಚಾಲೆಂಜಿಂಗ್ ಇರುತ್ತೆ. ಈ ಥರ ಒಂದು ಪರ್ಸನ್ ನೀವು ನೋಡೇ ಇರಲ್ಲ ಪ್ರಾಬಬ್ಲಿ. ಈ ಪರ್ಸನ್ ಬಂದುಬಿಟ್ಟು ನಿಮ್ಮ ಲೈಫ್ ಸ್ಟೈಲ್ಗೆ ಮ್ಯಾಚೇ ಆಗಲ್ಲ, ಆ ಥರ ಒಂದು ಪರ್ಸನ್ ಆಗಿರುತ್ತೆ. ಅವ್ರು ಈ ಪರ್ಸನ್ದು ಬ್ಯಾಕ್ಗ್ರೌಂಡ್ ನಿಮ್ಮ ಬ್ಯಾಕ್ಗ್ರೌಂಡ್ ಮ್ಯಾಚೇ ಆಗಲ್ಲ, ಈ ಥರ ಒಂದು ಪರ್ಸನ್ನ ನೀವು ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀರಾ. ಆ್ಯಂಡ್ ಮೋರ್ ಓವರ್ ಈ ಪರ್ಸನ್ ನಿಮ್ಮ ಲೈಫಲ್ಲಿ
ಕಂಪ್ಲೀಟ್ಲಿ ಅನ್ಎಕ್ಸ್ಪೆಕ್ಟೆಡ್. ಓಕೆನಾ, ಹೇಗೆ ಅಂತ ಅಂದರೆ ಪ್ರಾಬಬ್ಲಿ ಒನ್ ಥಿಂಗ್ ಇಸ್ ಡಿಫ್ರೆಂಟ್ ಕಲ್ಚರ್ ಪರ್ಸನ್ ಆಗಿರ್ಬೋದು. ಇವಾಗ ನೀವು ಸೈನ್ಸ್ ತಗೊಂಡಿದ್ರೆ ಅವರಲ್ಲಿ ಆರ್ಟ್ಸ್ ತಗೊಂಡಿರ್ತಾರೆ. ಇಷ್ಟು ಡಿಫ್ರೆನ್ಸ್ ವೆನ್ ಇಟ್ ಕಮ್ಸ್ ಟು ಥಾಟ್ ಪ್ರೊಸೆಸ್. ಇವಾಗ ನಿಮಗೆ ಬ್ಲ್ಯಾಕ್ ಇಷ್ಟ ಆದರೆ ಅವ್ರಿಗೆ ವೈಟ್ ಇಷ್ಟ ಆಗುತ್ತೆ. ಸೊ ಈ ಥರ ಒಂದು ಅಪೋಸಿಟ್ ಕೈಂಡ್ ಆಫ್ ಕ್ಯಾರೆಕ್ಟರ್ ಪರ್ಸನ್ನ ನೀವು ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀರಾ. ಆ್ಯಂಡ್ ಯೂನಿವರ್ಸ್ ಬಂದುಬಿಟ್ಟು ಇಲ್ಲಿ ಏನು ನಿಮಗೆ ಸಜೆಸ್ಟ್ ಮಾಡ್ತಾ ಇದೆ, ಏನೂ ಅವಾಯ್ಡ್ ಮಾಡೋಕ್ಕೆ ಹೋಗಬೇಡಿ, ಏನರಿಂದನೂ ಓಡೋಗಕ್ಕೆ ಟ್ರೈ ಮಾಡಬೇಡಿ. ಇವಾಗ ಏನೋ ಒಂದು ಲೈಫಲ್ಲಿ ಆಗ್ತಾಯಿದೆ ಅಂದರೆ ಅದು ಒಂದು ನಿಮ್ಮ ಸೋಲ್ ಪರ್ಪಸ್ನ ಫುಲ್ಫಿಲ್ ಮಾಡೋಕ್ಕೇ ಅದು ಬರ್ತಾ ಇದೆ. ಸೊ ನೀವು ಇದನ್ನು ಎಷ್ಟು ಅವಾಯ್ಡ್ ಮಾಡ್ತಿರೋ ಅಷ್ಟು ನಿಮ್ಮ ಲೈಫಲ್ಲಿ ನೀವು ಏನೋ ಒಂದು ನ್ಯೂ ಎಕ್ಸ್ಪೀರಿಯನ್ಸ್ನ ಫೈಂಡ್ ಔಟ್ ಮಾಡೋಕ್ಕಾಗಲ್ಲ. ಓಕೆನಾ, ಇದೊಂದು ಇಂಪಾರ್ಟೆಂಟ್ ಮೆಸೇಜ್ ನಿಮಗೆ. ಸೊ ನಿಮ್ಮ ಸೋಲ್ ಪರ್ಪಸ್ ಒನ್ ಥಿಂಗ್ ಈಸ್ ಕರಿಯರ್ ರಿಲೇಟೆಡ್ ಒಂದು ಅನ್ಎಕ್ಸ್ಪೆಕ್ಟೆಡ್ ಚೇಂಜಸ್ ಆ್ಯಂಡ್ ನ್ಯೂ ಲವ್ನ ನೀವು ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀರಾ. ಆ್ಯಂಡ್ ಒನ್ ಮೋರ್ ಥಿಂಗ್, ನೀವು ಎಷ್ಟು ಆನೆಸ್ಟಾಗಿರ್ತೀರೋ, ಎಷ್ಟು ನೀವು ನೀವಾಗಿರ್ತೀರೋ ಅಷ್ಟು ನೀವು ಜನಗಳಿಂದ ಅಪ್ರಿಸಿಯೇಷನ್. ಐ ಫೀಲ್ ಲೈಕ್ ನೀವು ತುಂಬ ಜನ ಇಷ್ಟು ದಿನ ಪ್ರಾಬಬ್ಲಿ ನಿಮ್ಮ ಸುತ್ತಮುತ್ತಲಿರೋರು ನಿಮ್ಮ ಪರ್ಸ್ನಾಲಿಟಿನ ಅಪ್ರಿಷಿಯೇಟ್ ಮಾಡ್ತಾ ಇರಲಿಲ್ಲ ಅನಿಸುತ್ತೆ. ಅವ್ರು ನಿಮ್ಮ ಒಂದು ಒಪಿನಿಯನ್ನ ನೆಗೆಟಿವ್ ಆಗಿ ತೊಗೊತಾ ಇದ್ರು ಅನಿಸುತ್ತೆ. ಬಟ್ ಇವಾಗ ಈ ಅನ್ಎಕ್ಸ್ಪೆಕ್ಟೆಡ್ ಚೇಂಜ್ ಏನಂತ ಅಂದರೆ ಆಲ್ ಆಫ್ ಅ ಸಡನ್ ನಿಮ್ಮ ಪರ್ಸ್ನಾಲಿಟಿ ಎಲ್ಲರಿಗೂ ಇಷ್ಟ ಆಗೋಕ್ಕೆ ಶುರು ಆಗುತ್ತೆ. ನಿಮ್ಮ ಆಫೀಸಲ್ಲೇ ಆಗಿರ್ಬೋದು, ಅವ್ರು ನಿಮ್ಮ ಎಜುಕೇಷನ್, ಅವ್ರ ಒಂದು ಆರ್ಗನೈಸೇಷನಲ್ಲೇ ಆಗಿರ್ಬೋದು, ಪೀಪಲ್ ವಿಲ್ ಸ್ಟಾರ್ಟ್ ಲವಿಂಗ್ ಯುವರ್ ಪರ್ಸ್ನಾಲಿಟಿ. ನೀವು ಹೆಂಗಿದ್ದೀರಾ ಅದನ್ನು ತುಂಬ ಇಷ್ಟಪಡೋಕ್ಕೆ ಶುರು ಮಾಡ್ತಾರೆ. ಇವ್ರ ಥರ ಇರಬೇಕಪ್ಪ, ಅದು ಚಿಂತೆ ಇಲ್ಲ, ಈ ಚಿಂತೆ ಇಲ್ಲ, ಇವ್ರ ಥರ ಇರಬೇಕು, ಇವ್ರ ಥರ ಇರಬೇಕು. ಲೈಕ್ ನೀವು ಮಾಡಿದ ನಿಮ್ಮ ಪರ್ಸ್ನಾಲಿಟಿನ ಬಗ್ಗೆ ಅವರು ತುಂಬ ಅಪ್ರಿಸಿಯೇಷನ್ ಮಾಡ್ತಾರೆ. ನಿಮ್ಮ ಐಡಿಯಾಸ್ನ ತುಂಬ ಅವರು ಆಕ್ಸೆಪ್ಟ್ ಮಾಡ್ತಾರೆ ಅನ್ನೋದನ್ನ ನೋಡ್ತಾ ಇದ್ದೀನಿ. ಇಷ್ಟು ದಿನ ನೀವು ಪಟ್ಟಿದ ಎಫರ್ಟ್ಗೆ ಒಂದು ಜನರು ಮುಂದೆ ಬಂದುಬಿಟ್ಟು ಒಂದು ನಿಮ್ಮನ್ನ ಐಡೆಂಟಿಫೈ ಮಾಡ್ತಾರೆ ಅನ್ನೋದನ್ನ ಮೇಯ್ನಾಗಿ ನೋಡ್ತಾ ಇದ್ದೀನಿ. ಇದನ್ನ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಂದರೆ ಯು ಕ್ಯಾನ್ ಎಕ್ಸ್ಪೆಕ್ಟ್ ದಿಸ್. ಓಕೆನಾ, ಫಾರ್ ದ ಫಸ್ಟ್ ಗ್ರೂಪ್, ವೆರಿ ಬ್ಯೂಟಿಫುಲ್ ಮೆಸೇಜ್. ನೋಡೋಣ ಇನ್ನು ಏನೇನಿದೆ ಅಂತ, ಟ್ಯಾರೋ ಏನೇನು ಮೆಸೇಜ್ ಕೊಡುತ್ತೆ ಅಂತ. ಫಾರ್ ದ ಫಸ್ಟ್ ಗ್ರೂಪ್ ಪೀಪಲ್, ಮೆಸೇಜ್ ಇಷ್ಟ ಆಗಿದರೆ 111 ಅಂತ ಕಮೆಂಟ್ ಮಾಡ್ಬೋದು ಕ್ಲೇಮ್ ಮಾಡೋದಕ್ಕೋಸ್ಕರ. ಸೊ ವಾವ್, ಇಸ್ 1. ಓಕೆ, ಸೊ there's a first judgment upright. ಇದೇನು ಹೇಳ್ತಾ ಇದೆ ಅಂದರೆ, ಯು ಹ್ಯಾವ್ ಅಚೀವ್ಡ್ ಅ ಲೆವೆಲ್ ಆಫ್ ಕ್ಲಾರಿಟಿ ಆ್ಯಂಡ್ ಕಾಂಪೋಷರ್ that allows you to calmly evaluate yourself and your choices in order to make positive decisions. ಜಡ್ಜ್ಮೆಂಟ್ನ ಒಂದು ಕಾರ್ಮಿಕ್ ಕಾರ್ಡ್ ಅಂತಲೇ ಹೇಳ್ಬೋದು. ಕೈಂಡ್ ಆಫ್ ನೀವು ಪ್ರೀವಿಯಸ್ಲಿ ಏನೇ ಆ್ಯಕ್ಷನ್ ತೊಗೊಂಡಿದ್ರಿ, ಏನು ಡಿಸಿಷನ್ ತೊಗೊಂಡಿದ್ರಿ, ಅದ್ರ ಮೇಲೆ ಒಂದು ಕ್ಲಾರಿಟಿ ಸಿಗುವಂಥ ಒಂದು ಕಾರ್ಡ್ ಅಂತಲೂ ಹೇಳ್ಬೋದು. ಸೊ ಇನ್ನು ಏನು ನೋಡ್ತಾ ಇದ್ದೀನಿ ಅಂತ ಅಂದರೆ, ಜಡ್ಜ್ಮೆಂಟ್ ಒಂದು ಸಿಚುವೇಶನ್ಗೆ, ಒಂದು ಕಂಡೀಷನ್ಗೆ ನಿಮಗೊಂದು ಕ್ಲಾರಿಟಿ ಇರಲಿಲ್ಲ, ತುಂಬಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇತ್ತು. ಓಕೆನಾ, ಆ ಒಂದು ಸಿಚುವೇಶನ್ಗೆ ಒಂದು ಕ್ಲಾರಿಟಿ ಬರ್ತಾ ಇದೆ. ಸೊ ಇದು ನಿಮ್ಮ ರಿಲೇಷನ್ಶಿಪ್ಪಲ್ಲೇ ಆಗಿರ್ಬೋದು, ನಿಮ್ಮ ಕರಿಯರ್ ಲೈಫಲ್ಲೇ ಆಗಿರ್ಬೋದು, ಯಾವುದೋ ಒಂದು ಸಿಚುವೇಶನ್ಗೆ ನಿಮಗೊಂದು ಕ್ಲಾರಿಟಿ ಇರ್ತಾ ಇರಲಿಲ್ಲ, ನಿಮಗೆ ನಿಜಾಂಶ ಏನು ಅಂತ ಗೊತ್ತಿರಲಿಲ್ಲ ಮುಂಚೆ. ಈ ಒಂದು ಸಿಚುವೇಶನ್ಗೆ ಕ್ಲಾರಿಟಿ ಸಿಗ್ತಾ ಇದೆ ಅಂತ ನೋಡ್ತಾ ಇದ್ದೀನಿ. ಸೊ ಇದು ಆನೆಸ್ಟಿ ಅಂಡರ್ ಬಂದಿರೋದ್ರಿಂದ ನಾನು ಏನು ಹೇಳ್ತಾ ಇದ್ದೀನಿ ಅಂತ ಅಂದರೆ, ನೀವು ಪ್ರಾಬಬ್ಲಿ ನಿಮ್ಮನ್ನ ನೀವೇ ಅಂದ್ಕೊಂಡಿರ್ಬೋದು, ನೀವೇ ರಾಂಗ್ ರೂಟಲ್ಲಿ ತೊಗೊಬಿಟ್ರಿ, ರಾಂಗ್ ಡಿಸಿಷನ್ ತೊಗೊಂಡ್ರಿ, ಆರ್ ರಾಂಗ್ ಏನೋ ಒಂದು ರಾಂಗ್ ಕೆಲಸ ಮಾಡಿಬಿಟ್ರಿ, ಆರ್ ರಾಂಗ್ ಏನೋ ಹೇಳಿಬಿಟ್ರಿ, ಏನೋ ಒಂದು ಮಾಡಿರೋದನ್ನ ರಿಗ್ರೆಟ್ ಮಾಡ್ತಾಯಿದ್ರಿ ಅನಿಸುತ್ತೆ ಪ್ರಾಬಬ್ಲಿ. ಇದು ಕೈಂಡ್ ಆಫ್ ಆ ಸಿಚುವೇಶನ್ಗೆ ಕ್ಲಾರಿಟಿ ಕೊಡ್ತಾ ಇದೆ. ಓಕೆನಾ, ಆನೆಸ್ಟಿ ಅಂಡರ್ ಬಂದಿರೋದ್ರಿಂದ ನೀವು ಇಷ್ಟು ಡೇಸ್ ಆನೆಸ್ಟಾಗಿ ಇದ್ದಿದ್ರೆ ನಿಮ್ಮ ಕನೆಕ್ಷನ್ ಆಗಿರ್ಬೋದು, ನಿಮ್ಮ ಒಪಿನಿಯನ್ನ ಹೇಳೋದ್ರಲ್ಲಾದರೂ ಆಗಿರ್ಬೋದು, ಆ ಒಂದು ಸಿಚುವೇಶನ್ಗೆ ಒಂದು ಪಾಸಿಟಿವ್ ರಿವಿಲೇಷನ್. ಪ್ರಾಬಬ್ಲಿ ನಿಮ್ಮ ಸುತ್ತಮುತ್ತ ಜನರಿಗೆ ನೀವೇನು ಅಂತ ಇನ್ನೂ ಗೊತ್ತಿರಲಿಲ್ಲ, ಅವ್ರ ನಿಮ್ಮ ಪರ್ಸ್ನಾಲಿಟಿನ ಅವ್ರು ಆ್ಯಕ್ಸೆಪ್ಟ್ ಮಾಡ್ತಾ ಇರಲಿಲ್ಲ, ಅವ್ರ ಏನು ಟ್ರುತ್ ಅನ್ನೋದನ್ನ ಅವರಿಗೂ ಗೊತ್ತಿರಲಿಲ್ಲ. ಫೈನಲಿ ಒಂದು ರಿಯಲೈಸೇಷನ್ ಆಗ್ತಾಯಿದೆ. ಇದು ನಿಮಗೆ ರಿಯಲೈಸೇಷನ್ ಆಗ್ತಿರ್ಬೋದು, ಅಥವಾ ನಿಮ್ಮ ಸುತ್ತಮುತ್ತಲಿರೋ ಜನರಿಗೊಂದು ರಿಯಲೈಸೇಷನ್ ನಿಮ್ಮ ಬಗ್ಗೆ ಆಗ್ತಿರ್ಬೋದು. ಒಂದು ಗುಡ್ ಥಿಂಗ್ ಆಗ್ತಾಯಿದೆ. ಓಕೆನಾ, ನಿಮ್ಮ ಬಗ್ಗೆ ಏನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು ಯಾರಿಗೋ, ಅವ್ರ
ನೀವು ಆಡಿದಂಥ ಮಾತು, ಮಾಡಿದ ಕೆಲಸದಿಂದ ಯಾರಿಗೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗಿಂದ ತೊಂದರೆ ಆಗಿರ್ಬೋದು. ಸೊ ಈ ಒಂದು ಎಲ್ಲ ಸಿಚುವೇಷನಲ್ಲಿ ನೀವು ಒಂಥರ ಸಿಕ್ಕಾಕೋಬಿಟ್ಟಿದ್ರಿ ಅನಿಸುತ್ತೆ. ಅಯ್ಯೋ, ನೀವು ಒಂಥರ ಆ ವ್ಯಕ್ತಿಗೆ ಅರ್ಥನೇ ಮಾಡಿಸೋಕ್ಕಾಗ್ದಿಲ್ಲು ಅಂತ ಒಂದು ಸಿಚುವೇಷನಲ್ಲಿ ಇದ್ರಿ. ಅವ್ರು ನಿಮ್ಮನ್ನ ಬ್ಲಾಕ್ ಮಾಡಿಬಿಟ್ಟಿದ್ರು ಅನಿಸುತ್ತೆ. ಅವ್ರ ಜೊತೆ ಕಮ್ಯುನಿಕೇಷನ್ ಮಾಡೋಕ್ಕಾಗ್ದೇ ನಿಮಗೆ ಎಲ್ಲೋ ಒಂಥರ ಸ್ಟಕ್ ಫೀಲ್ ಆಗ್ತಾಯಿತ್ತು ಅನಿಸುತ್ತೆ. ಸೊ ಈ ಥರ ಒಂದು ಸಿಚುವೇಷನಿಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಆ್ಯಂಡ್ ಕೈಂಡ್ ಆಫ್ ನಿಮಗೆ ಒಂದು ರೀಬರ್ತ್ ಫೀಲಿಂಗ್ ಕೊಡುತ್ತೆ. ಅಂದರೆ ನೀವು ಮತ್ತೆ ಹುಟ್ಟು ಬಂದ್ರಿ ಅನ್ನೋ ಫೀಲ್ ಕೊಡುವಂಥ ಒಂದು ಸಿಚುವೇಶನ್ ಆಗುತ್ತೆ ಅಂತ ಫೀಲ್ ಆಗ್ತಾ ಇದೆ, ವಿಚ್ ಈಸ್ ರಿಯಲಿ ಅಮೇಝಿಂಗ್. ಮತ್ತು ನೋಡೋಣ, ಇಲ್ಲಿ 5 ಆಫ್ ಪೆಂಟಕಲ್ಸ್ ಅನ್ನು ರಿವರ್ಸಲ್ ತೊಗೊಳ್ಳಲ್ಲ ಈ ರೀಡಿಂಗಲ್ಲಿ. ಆಲ್ದೋ ಯು ಆರ್ ಫೇಸಿಂಗ್ ಹಾರ್ಡ್ಶಿಪ್ ಆರ್ ಅ ನೆಗೆಟಿವ್ ಚೇಂಜ್ ಇನ್ ಸರ್ಕಮ್ಸ್ಟಾನ್ಸಸ್, you may be feeling like the world is against you. However, things are not as bad as you think. Hope is still there, and this is difficult phase in the short come. Wow, such a beautiful message for group 1. I feel like ಫಿನಾನ್ಷಿಯಲಿ ಕಷ್ಟದಲ್ಲಾಗಿರ್ಬೋದು, ಯಾವುದೋ ಒಂದು ಕನೆಕ್ಷನ್ ನಿಮ್ಮನ್ನ, ಯಾವುದೋ ಒಂದು ಪೀಪಲ್ ನಿಮ್ಮನ್ನ ಸೈಡಿಗೆ ಹಾಕಿರ್ಬೋದು, ಎಲ್ಲೋ ಒಂದು ಕಡೆ ಎಲ್ಲರಿಗಿಂತ ಕೆಳಗೆ ಬಿದ್ದುಬಿಟ್ಟೆ ಅನ್ನೋ ಫೀಲಲ್ಲಿದ್ರಿ ಅನಿಸುತ್ತೆ. ಅಥವಾ ರೀಸೆಂಟಾಗಿ ಏನೋ ಒಂದು ಲೈಫಲ್ಲಿ ಏನೋ ಒಂದು ಮಾಡಿದ್ರಿ, ಅದರಿಂದ ಫೇಲ್ಯೂರ್ ಬಂತು ಅಂತ ಕಾಣಿಸುತ್ತೆ. ಅವ್ರು ತುಂಬ ಜನ ಫಿನಾನ್ಷಿಯಲಿ ಬಿದ್ದೋಗ್ಬಿಟ್ಟಿದ್ದೀರಾ ಅನ್ನೋ ಒಂದು ಫೀಲಲ್ಲಿದ್ದೀರಾ. ಅವ್ರ ಕನೆಕ್ಷನ್ಸಲ್ಲೇ, ಒಂದು ರಿಲೇಷನ್ಶಿಪ್ಪಲ್ಲೇ ಒಂದು ಬ್ರೇಕಪ್ ಆಗಿರ್ಬೋದು, ಎಲ್ಲೋ ಒಂದು ಕಡೆ ನಿಮ್ಮ ಪಾರ್ಟ್ನರ್ ಒಂಥರ ಕಾರ್ನರಿಗೆ ಪುಷ್ ಮಾಡಿರ್ಬೋದು. ಎಲ್ಲೋ ಒಂದು ಕಡೆ ನಿಮಗೆ ನಿಮ್ಮ ಜೀವನದಲ್ಲಿ ಸುತ್ತಮುತ್ತ ಇರೋ ಜನರು ನೀವು ಇಂಪಾರ್ಟೆನ್ಸೇ ನೋಡ್ತಾ ಇಲ್ಲ, ಒಂಥರ ನೀವು ಕಾರ್ನರಿಗೆ ಹೋಗ್ಬಿಟ್ರಲ್ಲ, ಯಾರಿಗೂ ಬೇಡವಾಗಿಬಿಟ್ರಲ್ಲ, ಎಲ್ಲದರಲ್ಲೂ ಫೇಲ್ಯೂರ್ ನೋಡಿಬಿಟ್ರಲ್ಲ ಲೈಫಲ್ಲಿ ಅನ್ನೋ ಒಂದು ಥಾಟಲ್ಲಿದ್ದೀರಾ ಅಂತ ಫೀಲ್ ಆಗ್ತಾ ಇದೆ. ಬಟ್ ದಿಸ್ ಈಸ್ ಅನ್ ಇಂಡಿಕೇಶನ್, ವೆರಿ ಸೂನ್ ನಿಮ್ಮನ್ನ ಈ ಸಿಚುವೇಶನಿಂದ ನಿಮ್ಮನ್ನ ಪಾಸಿಟಿವ್ ಕಡೆ ಕರ್ಕೊಂಡು ಹೋಗ್ತಾ ಇದೆ ಯೂನಿವರ್ಸ್. 5 ಇಸ್ ಅ ನಂಬರ್ ಆಫ್ ಚೇಂಜ್. 5 ಯಾವಾಗ ಬರುತ್ತೆ, ಅದೊಂದು ಅಂಡರ್ಸ್ಟ್ಯಾಂಡಿಂಗ್ ದಟ್ ನಿಮ್ಮ ಲೈಫ್ ಹಿಂಗೆ ಇರಲ್ಲ, ನಿಮ್ಮ ಲೈಫ್ ಚೇಂಜಸ್ ಕಡೆ ಹೋಗ್ತಾ ಇದೆ, ನಿಮ್ಮ ಲೈಫ್ ಹಿಂಗೆ ಕಾನ್ಸ್ಟೆಂಟ್ ಆಗಿರಲ್ಲ. ಸೊ ನಿಮ್ಮ ಲೈಫಲ್ಲಿ ಇವಾಗ ಡೌನ್ ಫೇಸಲ್ಲಿದ್ದರೆ ನೀವು ವೆರಿ ಸೂನ್ ಅಪ್ ಫೇಸಿಗೆ ಬರ್ತೀರಾ ಅನ್ನೋದಕ್ಕೆ ಒಂದು ಇಂಡಿಕೇಶನ್ ಈ ಮೆಸೇಜ್. ಇವಾಗ ಒಂದು ಫೇಲ್ ಆಯಿತು, ಇವಾಗ ಬಿದ್ದೋಗ್ಬಿಟ್ರಿ ಕೆಳಗೆ ಅಂತ ಅಂದ್ಕೊಂಡು ಅಲ್ಲೇ ಬಿಡಬೇಡಿ. ಬಿಕಾಸ್ ಐ ಫೀಲ್ ಲೈಕ್ ಮತ್ತೆ ಒಂದು ತೂಫಾನಿ ಥರ ನೀವು ಮೇಲೆ ಎದ್ಬಿಡ್ತೀರ, ಒಂದು ಬಿರುಗಾಳಿ ಥರ ನೀವು ಮೇಲೆ ಎದ್ಬಿಡ್ತೀರ. ಯಾರ್ಯಾರು ನಿಮ್ಮನ್ನ ಕೆಳಗೆ ಬೀಳಿಸ್ಬಿಟ್ರು, 1 ಸೆಕೆಂಡ್, ಓಕೆ, ಯಾರ್ಯಾರು ನಿಮ್ಮನ್ನ ಕೆಳಗಡೆ ಬೀಳಿಸ್ಬಿಟ್ರು ಮತ್ತೆ ನೀವು ಅವ್ರ ಮುಂದೆನೇ ಎದ್ದು ನಿಲ್ತೀರ ಅನ್ನೋ ಒಂದು ಮೆಸೇಜ್ ನಿಮಗೆ, ವಿಚ್ ಈಸ್ ರಿಯಲಿ ಅಮೇಝಿಂಗ್. ಫೇಲ್ಯೂರಿಂದ ಒಂದು ಪಾಸ್ ಕಡೆ ಕರ್ಕೊಂಡು ಹೋಗ್ತಾ ಇದೆ. ತುಂಬ ಜನ ಎಕ್ಸಾಮ್ಸಲ್ಲೂ ಆಗಿರ್ಬೋದು, ತುಂಬ ಜನ ಎಕ್ಸಾಮ್ ಕೊಡ್ತಾನೆ ಇದ್ರಿ, ಫೇಲ್ಯೂರ್ ತುಂಬಾ ಫೇಲ್ ಆಗ್ತಾಯಿತ್ತು ಲೈಫಲ್ಲಿ. ಎಷ್ಟು ಎಕ್ಸಾಮ್ ಕೊಟ್ಟರು ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ಗೆ ಮಾರ್ಕ್ಸ್ ಬರ್ತಾಯಿಲ್ಲ, ರ್ಯಾಂಕಿಂಗ್ ಕ್ರಾಸ್ ಆಗ್ತಾಯಿಲ್ಲ. ಈ ಥರ ಒಂದು ಫೀಲಲ್ಲಿರೋರು ಇದನ್ನ ಇಲ್ಲಿಗೆ ನಿಲ್ಲಿಸ್ಬೇಡಿ. ಬಿಕಾಸ್ ನಿಮಗೆ ಇದ್ರ ಇನ್ನೊಂದು ಸೈಡ್ ಗೊತ್ತಿಲ್ಲ, ವೆರಿ ಸೂನ್ ನಿಮ್ಮ ಲೈಫ್ ಹಿಂಗೆ ಇರಲ್ಲ, ಚೇಂಜ್ ಆಗುತ್ತೆ. ಈ ಎಲ್ಲ ಎಫರ್ಟಿಗೆ ಒಂದು ವೆರಿ ಸೂನ್ ಒಂದು ಪಾಸಿಟಿವ್ ಚೇಂಜಸ್ ಬರುತ್ತೆ, ನಿಮ್ಮ ಲೈಫಲ್ಲೂ ಲೈಟ್ ಬರುತ್ತೆ. ನಿಮ್ಮ ಲೈಫ್ ಇಷ್ಟು ದಿನ ಕತ್ಲಲ್ಲಿದ್ದರೆ ಕತ್ಲೇ ಇರಲ್ಲ, ಕತ್ಲಲ್ಲಿ ನೀವು ಕಲ್ತ್ಕೋಬೇಕಾಗಿರೋದನ್ನೆಲ್ಲ ಕಲ್ತ್ಕೊಂಡಿದ್ದೀರ. ವೆರಿ ಸೂನ್ ನಿಮ್ಮ ಲೈಫ್ ಬೆಳಕಿನ ಕಡೆಗೆ ಹೋಗ್ತಾ ಇದೆ ಅನ್ನೋದಕ್ಕೆ ವೆರಿ ಗುಡ್ ಎಕ್ಸಾಂಪಲ್. ವಾವ್. ಲಾಸ್ಟ್ ಮೆಸೇಜ್ ನೋಡೋಣ ಗ್ರೂಪ್ಗೆ. ದ 10 ಆಫ್ ಸ್ವಾರ್ಡ್ಸ್ marks a painful, unexpected yet inevitable ending. You are grieving the pain of this shocking loss and wonder if you will ever love or find work or trust again. ಓಕೆ, ನಾನಿಲ್ಲಿ ಒಂದನ್ನೇನು ನೋಡ್ತಾ ಇದ್ದೀನಿ ಅಂದರೆ, ಯಾರೋ ನಿಮ್ಮ ಕ್ಲೋಸ್ ಇರೋರು ನಿಮಗೇನೋ ಒಂದು ಮೋಸ ಮಾಡಿದರು ರೀಸೆಂಟಾಗಿ, ಅಥವಾ ಯಾರೋ ನಿಮಗೆ ಹತ್ತಿರದವರು ಆಡಿದ ಮಾತು ನಿಮಗೆ ತುಂಬಾ ಬೇಜಾರಾಗೋಗ್ಬಿಟ್ಟಿತ್ತು. ಯಾರೋ ಒಬ್ಬರು ನೀವು ತುಂಬ ನಂಬಿದ್ರಿ, ಓಕೆನಾ, ಅವ್ರು ನಿಮಗೆ ಮೋಸ ಮಾಡಿಬಿಟ್ರು, ಒಂದು ಲಾಸ್ ತಂದುಬಿಟ್ರು, ಒಂದು ಬಿಟ್ರೇಯಲ್ ಅಂದರೆ ಫ್ರೆಂಡ್ಸ್ ಅಂತ ನಂಬಿದ್ದಕ್ಕೆ ಒಂದು ಹಿಂದೆಯಿಂದ ಚುಚ್ಚಿಬಿಟ್ರು ಅಂತಾರಲ್ವ, ಆ ಥರ ಒಂದು ಸಿಚುವೇಷನಲ್ಲಿ ಆಗಿತ್ತು ನಿಮ್ಮ ಲೈಫಲ್ಲಿ. ಏನೋ ಒಂದರಲ್ಲಿ ತುಂಬಾ ವಿತ್ 5 ಆಫ್ ಪೆಂಟಕಲ್ಸ್, 10 ಆಫ್ ಸ್ವಾರ್ಡ್ಸ್, ಐ ಫೀಲ್ ಲೈಕ್ ಏನೋ ಒಂಥರ ಒಂದು ಲೋ ಕಂಡೀಷನ್ನಲ್ಲಿದ್ದೀರ ನಿಮ್ಮ ಲೈಫಲ್ಲಿ ಇವಾಗ ಕರೆಂಟ್ಲಿ. ಒಂಥರ ಆ್ಯಕ್ಷನ್ ತೊಗೋಬೇಕು, ಬಟ್ ಆ್ಯಕ್ಷನ್ ತೊಗೊಳಕ್ಕಾಗ್ತಾ ಇಲ್ಲ ಆ ಥರ. ಪ್ಲಸ್ ನಿಮಗೆ ನೆಕ್ಸ್ಟ್ ನಿಮ್ಮ ಲೈಫಲ್ಲಿ ನ್ಯೂ ಬಿಗಿನಿಂಗ್ ಆಗುತ್ತೋ ಇಲ್ವೋ ಅನ್ನೋ ಒಂದು ಫೀಲಿಂಗ್. ಬಿಕಾಸ್ ತುಂಬ ಜನ ಇಲ್ಲಿ ಹೀಲಿಂಗ್ ಜರ್ನಿಲಿದ್ರಿ. ಇಟ್ ಮೀನ್ಸ್
ಹಳೇದರಲ್ಲಿ ಆರ್ ಕಳೆದ ಒಂದಷ್ಟು ಮಂತ್ಸಲ್ಲಿ ಏನೋ ಒಂದು ಕನೆಕ್ಷನ್ ಎಂಡ್ ಆಗಿತ್ತು, ಒಂದು ಪೇಯ್ನ್ಫುಲ್ ಸಿಚುವೇಶನ್ ನಿಮ್ಮ ಲೈಫಲ್ಲಿ ಬಂದಿತ್ತು. ಸೊ ಫೈನಲಿ ಒಂದು ಹೀಲಿಂಗ್ ಜರ್ನಿಲಿದ್ರಿ, ಇಷ್ಟು ಮಂತ್ಸ್ ಆಗಿರ್ಬೋದು, ಇಷ್ಟು ಡೇಸ್ ಆಗಿದ್ರು, ಏನೋ ಒಂದು ಪೇಯ್ನ್ಫುಲ್ ಸಿಚುವೇಶನ್ನ ಮರಿಬೇಕು ಅನ್ನೋ ಒಂದು ಸಾಹಸದಲ್ಲಿದ್ರಿ. ಯಾವುದೋ ಒಂದು ಕ್ಷಣನ ಮರ್ತು ಬಿಡಬೇಕು, ಯಾವುದೋ ಒಂದು ನಿಮಗೆ ಕಷ್ಟ ಕೊಟ್ಟಿದ್ದ ದಿನಗಳನ್ನ ಮರಿಬೇಕು ಅನ್ನೋ ಒಂದು ಪ್ರಯತ್ನದಲ್ಲಿದ್ರಿ ನೀವು. ತುಂಬಾ ಟ್ರೈ ಮಾಡ್ತಾಯಿದ್ರಿ ಒಂದು ಹೊಸ ಬಿಗಿನಿಂಗಿಗೆ. ಇಟ್ಸ್ ನಾಟ್ ಜಸ್ಟ್ ನಿಮ್ಮ ಪ್ರಾಕ್ಟಿಕಲಿ ಹೊಸ ಬಿಗಿನಿಂಗ್ ಅಂತಲ್ಲ, ಲೈಕ್ ನಿಮ್ಮ ನಿಮ್ಮ ಮನೆ ಶಿಫ್ಟ್ ಆಗಿರ್ಬೋದು, ಒಂದು ನ್ಯೂ ಬಿಗಿನಿಂಗ್, ಲೈಕ್ ನ್ಯೂ ಜಾಬ್ ಆಪರ್ಚುನಿಟಿ, ಈ ಥರ ಅಲ್ಲ. ನಿಮಗೆ ಎಮೋಷ್ನಲಿ ಒಂದು ನ್ಯೂ ಬಿಗಿನಿಂಗ್, ಎಮೋಷ್ನಲಿ ಒಂದು ನ್ಯೂ ಆಪರ್ಚುನಿಟೀಸ್ ಬೇಕಿತ್ತು. ಆ್ಯಂಡ್ ಮೋರ್ ಓವರ್ ಒಂದು ನ್ಯೂ ಬಿಗಿನಿಂಗ್ಗೆ ನೀವು ವೆಯ್ಟ್ ಮಾಡ್ತಾಯಿದ್ರಿ. ಸೊ ಈ ಒಂದು ಅನ್ಎಕ್ಸ್ಪೆಕ್ಟೆಡ್ ಬಿಗಿನಿಂಗ್ ಆಗುತ್ತೆ. ಆ್ಯಂಡ್ ಕೈಂಡ್ ಆಫ್ ಇಟ್ ಈಸ್ ಅನ್ ಇಂಡಿಕೇಶನ್ ಏನಂತ ಅಂದರೆ, ವೆರಿ ಸೂನ್ ನೀವು ಓವರ್ಕಮ್ ಮಾಡ್ತೀರ. ನಿಮ್ಮ ಹಳೆ ಪೇಯ್ನ್ ನಿಮಗೆ ಇನ್ನು ಮುಂದೆ ಮತ್ತೆ ನಿಮಗೆ ಟ್ರಬಲ್ ಕೊಡಲ್ಲ. ನಿಮ್ಮ ಹಳೆ ಕಳೆದೋಗಿರೋ ಪೇಯ್ನ್ ನಿಮಗೆ ಟ್ರಬಲ್ ಕೊಡಲ್ಲ. ಅನ್ಎಕ್ಸ್ಪೆಕ್ಟೆಡಾಗಿ ನಿಮ್ಮಲ್ಲಿ ನೀವು ಒಂದು ನ್ಯೂ ಬಿಗಿನಿಂಗ್ನ ಕಂಡುಕೊಳ್ತೀರ. ಒಂದು ಕಂಪ್ಲೀಟಾಗಿ ಹೀಲ್ ಆಗಿರೋ ಪರ್ಸನ್, ಅಂದರೆ ಹಳೆದನ್ನು ಮರೆತು ಹಳೆದನ್ನು ಎಂಡ್ ಮಾಡಿ ಎಮೋಷನಲಿ ಅದನ್ನ ಬಿಟ್ಟು ಹೋಗಿ ಮುಂದೆ ಫಾರ್ವರ್ಡ್ ಹೋಗ್ತೀರಾ ಅನ್ನೋ ಒಂದು ಮೆಸೇಜ್ ನಿಮಗೆ. ಆ್ಯಂಡ್ ಮೋರ್ ಓವರ್ ಇದು ನಿಮಗೆ ಮತ್ತೆ ಒಂದು ಇಂಡಿಕೇಶನ್ ಕೊಡ್ತಾ ಇದೆ, ನಿಮ್ಮ ಸುತ್ತಮುತ್ತಲಿರೋ ಜನರನ್ನು ಎಷ್ಟು ಬೇಕು ಅಷ್ಟೇ ನಂಬಿ. ಬಿಕಾಸ್ ನೀವು ತುಂಬಾ ಯಾರಿಗೂ ಅಟ್ಯಾಚ್ ಆಗಿದ್ದೀರ, ಯಾವುದೋ ಒಂದು ಕನೆಕ್ಷನ್ನ ಉಳಿಸ್ಕೊಳ್ಳೋಕ್ಕೆ ತುಂಬಾ ಟ್ರೈ ಮಾಡ್ತಾ ಇದ್ದೀರಾ. ಇಟ್ ಈಸ್ ಅನ್ ಇಂಡಿಕೇಶನ್. ಎಷ್ಟು ನೀವು ಈ ಥರ ಒಂದು ನೆಗೆಟಿವ್ ಆರ್ ಟಾಕ್ಸಿಕ್ ಕನೆಕ್ಷನ್ನ ನೀವು ಎಂಡ್ ಮಾಡ್ತೀರಾ, ಅಷ್ಟು ಬೇಗ ನಿಮ್ಮ ಲೈಫಲ್ಲಿ ಒಂದು ನ್ಯೂ ಬಿಗಿನಿಂಗ್ ತಂದುಕೊಳ್ತೀರಾ. ಆ್ಯಂಡ್ ತುಂಬ ಜನಕ್ಕೆ ನಾನು ಇಲ್ಲೊಂದು ಎಂಡಿಂಗ್ ನೋಡ್ತಾ ಇದ್ದೀನಿ, ಓಕೆನಾ. ಅದು ನಿಮ್ಮ ಸೋಲ್ ಪರ್ಪಸ್ಗೆ ಸರ್ವ್ ಮಾಡಲ್ಲ ಅಂಥದ್ದು ಒಂದು ಎಂಡಿಂಗ್. ಇದೊಂದು ಕರಿಯರ್ ಆಗಿರ್ಬೋದು, ಅಲ್ಲಿ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ನಿಮಗೆ ಗೊತ್ತು, ಲೈಕ್ ಇದು ಹೇಗೂ ನಿಮಗೆ ಉಪಯೋಗಕ್ಕಾಗ್ತಾ ಇಲ್ಲ, ಅವ್ರು ನಿಮಗೆ ಆಲ್ರೆಡಿ ಗೊತ್ತು ನೀವು ಯಾಕಿದ್ದೀರ ಇಲ್ಲಿ ಅಂತ ನಿಮಗೆ ನೀವೇ ಕ್ವೆಶನ್ ಮಾಡ್ಕೊತಾ ಇದ್ದೀರಾ. ಇಂಥ ಒಂದು ಸಿಚುವೇಶನ್ಗೆ ವೆರಿ ಸೂನ್ ಒಂದು ಎಂಡಿಂಗ್ ಬರ್ತಾ ಇದೆ. ಆ್ಯಂಡ್ ಈ ಎಂಡಿಂಗಿಂದ ಒಂದು ನ್ಯೂ ಬಿಗಿನಿಂಗ್ ನಿಮ್ಮ ಲೈಫಲ್ಲಿ ಅಟ್ರ್ಯಾಕ್ಟ್ ಮಾಡ್ಕೊತಾ ಇದ್ದೀರಾ ಅನ್ನೋದು ಒಂದು ಮೆಸೇಜ್ ಆಗಿರುತ್ತೆ ಫಸ್ಟ್ ಗ್ರೂಪ್ ಅವ್ರಿಗೆ. ಇಟ್ಸ್ ವೆರಿ ಪಾಸಿಟಿವ್. ಐ ಫೀಲ್ ಲೈಕ್ ತುಂಬ ಜನ ಈ ಕಾರ್ಡ್ ಏನು ಈ ಲವ್ ಅಂಡರ್ ಬಂದಿದೆ, ಐ ಫೀಲ್ ಲೈಕ್ ತುಂಬ ಜನ ನೀವು ಹಾರ್ಟ್ ಬ್ರೇಕಲ್ಲಿದ್ರಿ. ಇಷ್ಟು ದಿನ ಏನೋ ಒಂದು ಒಬ್ಬರನ್ನ ಮರೆಯೋಕ್ಕೆ ಟ್ರೈ ಮಾಡ್ತಾಯಿದ್ರಿ, ಒಂದು ಕನೆಕ್ಷನಿಂದ ಓವರ್ಕಮ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ರಿ. ಬಿಕಾಸ್ ಯಾರೋ ನಿಮಗೆ ಇಲ್ಲಿ ಪಾಸ್ಟಲ್ಲಿ ಒಂಥರ ಬಿಟ್ರೇ ಮಾಡಿದರು, ಮೋಸ ಮಾಡಿದರು, ಒಂದು ಲಾಸ್ ತಂದಿದ್ರು ನಿಮ್ಮ ಲೈಫಲ್ಲಿ. ವಿತ್ 5 ಆಫ್ ಪೆಂಟಕಲ್ಸ್ ಐ ಫೀಲ್ ಲೈಕ್ ಆಲ್ರೆಡಿ ನೀವೊಂದು ಡಾರ್ಕ್ ಫೇಸಲ್ಲಿ ಇದ್ರಿ. ಆ್ಯಂಡ್ ಒಂಥರ ಎವ್ರಿ ಡೇ ನಿಮ್ಮ ಲೈಫಲ್ಲಿ ನ್ಯೂ ಬಿಗಿನಿಂಗ್ ಆಗುತ್ತೋ ಇಲ್ವೋ, ನಿಮ್ಮ ಲೈಫಲ್ಲೂ ಒಂದು ಬೆಳಕು ಬರುತ್ತೋ ಇಲ್ವೋ ಅಂತ ಒಂದು ಕ್ವೆಶನ್ ಮಾಡ್ಕೊತಾ ಇದ್ರಿ ನಿಮಗೆ ನೀವೇ. ಇಟ್ಸ್ ಅನ್ ಇಂಡಿಕೇಶನ್ ದಟ್ ನಿಮ್ಮ ಲೈಫಲ್ಲೂ ಒಂದು ನ್ಯೂ ಬಿಗಿನಿಂಗ್ ವೆರಿ ಸೂನ್ ಬರ್ತಾ ಇದೆ. ನೀವು ಇದನ್ನ ನೋಡ್ತಾ ಇಲ್ದೇ ಇರ್ಬೋದು, ಬಟ್ ವೆರಿ ಸೂನ್ ಬರ್ತಾ ಇದೆ. ನೀವು ಇಷ್ಟು ದಿನ ಏನು ಹೀಲಿಂಗ್ ಪ್ರೊಸೆಸ್ಸಲ್ಲಿ ಇದ್ರಿ, ನಿಮ್ಮನ್ನ ನೀವು ಇಂಪಾರ್ಟೆನ್ಸ್ ಕೊಡ್ತಾ ಇದ್ರಿ, ಪ್ರಾಬ್ಲಿ ಮೆಡಿಟೇಷನ್ ಮಾಡ್ತಾ ಇದ್ರಿ, ಆರ್ ತುಂಬ ಚೇಂಜಸ್ ನಿಮ್ಮ ಲೈಫಲ್ಲಿ ನೀವು ತಂದ್ಕೊಳ್ಳೋಕೆ ಟ್ರೈ ಮಾಡ್ತಾಯಿದ್ರಿ. ಸೊ ಎಲ್ಲ ಎಫರ್ಟು ನಿಮಗೆ ವರ್ತ್ ಆಗುತ್ತೆ. ಬಿಕಾಸ್ ಒಂದು ನ್ಯೂ ಬಿಗಿನಿಂಗ್, ಫೈನಲಿ ಒಂದು ನ್ಯೂ ಆಪರ್ಚುನಿಟಿ, ಒಂದು ಸೈಕಲ್ ನಿಮ್ಮದು ಮೇಲೆ ಹೋಗುವಂಥದ್ದು ಆಗ್ತಾ ಇದೆ. ಒಂದು ನ್ಯೂ ಬಿಗಿನಿಂಗ್ ನಿಮ್ಮ ಲೈಫಲ್ಲಿ ಬರ್ತಾ ಇದೆ. ಆ್ಯಂಡ್ ನ್ಯೂ ಸೋಲ್ ಪರ್ಪಸ್ ಕೈಂಡ್ ಆಫ್ ಬರ್ತಾ ಇದೆ. ವಿತ್ ಜಡ್ಜ್ಮೆಂಟ್ ಹಿಯರ್ ಇಟ್ಸ್ ಕೈಂಡ್ ಆಫ್ ಅವೇಕನಿಂಗ್, ಅಂದರೆ ಮಲಗಿರೋರನ್ನ ಹೊಡೆದು ಏಳ್ಸುವಂಥ ಒಂದು ರಿಯಾಲಿಟಿ ಆಗ್ತಾ ಇದೆ ನಿಮ್ಮ ಲೈಫಲ್ಲಿ. ಸೊ ಇಷ್ಟು ದಿನ ನೀವು ಔಟ್ ಆಫ್ ಟ್ರ್ಯಾಕ್ ಹೋಗ್ತಾ ಇದ್ರಿ ಅನ್ಕೋಬೇಡಿ, ಅದೆಲ್ಲ ನಿಮ್ಮದು ಹೀಲಿಂಗ್ ಪ್ರೊಸೆಸ್ಸಲ್ಲಿ ಇತ್ತು. ಆ್ಯಂಡ್ ಮೋರ್ ಓವರ್ ಒಂದು ಅವೇಕನಿಂಗ್ ಆಗ್ತಾ ಇದೆ. ಯೂನಿವರ್ಸ್ ನಿಮ್ಮನ್ನ ಹೊಡೆದ್ಬಿಟ್ಟು ನಿಮಗೆ ತೋರಿಸುತ್ತೆ ನಿಮ್ಮ ಲೈಫ್ ಪರ್ಪಸ್ ಏನು ಅಂತ, ನಿಮ್ಮನ್ನ ಲೈಫ್ ಪರ್ಪಸ್ ಕಡೆ ಕರ್ಕೊಂಡು ಹೋಗುತ್ತೆ. ಆ್ಯಂಡ್ ಅಂತ ಹೇಳ್ತಾ ಇದಾಗಿತ್ತು ಫಸ್ಟ್ ಗ್ರೂಪ್ ಅವ್ರಿಗೆ. ತುಂಬಾ ಪಾಸಿಟಿವ್ ಮೆಸೇಜ್ ಆ್ಯಂಡ್ ತುಂಬಾ ಕೈಂಡ್ ಆಫ್ ಹಾರ್ಡ್ ಸಿಚುವೇಷನಲ್ಲಿ ಇದ್ದೀರಾ ನೀವು ಅಂತ ಅನಿಸ್ತಾ ಇದೆ. ಬಟ್ ನಥಿಂಗ್ ಟು ವರಿ, ಇದೊಂದು ನಿಮಗೆ ಇಂಡಿಕೇಶನ್ ನ್ಯೂ ಚೇಂಜಸ್, ನ್ಯೂ ಬಿಗಿನಿಂಗ್ ಆಗ್ತಾ ಇದೆ ನಿಮ್ಮ ಲೈಫಲ್ಲಿ ಅಂತ. ಎಷ್ಟು ಲಾಸಲ್ಲಿ ಇದ್ರಿ ಅಷ್ಟೇ ನಿಮಗೆ ಗೇಯ್ನ್ ಆಗುತ್ತೆ ಅನ್ನೋದು ಒಂದು ಹೋಪ್ ನಿಮಗೆ ತಂದ್ಕೋಬೋದು. ಸೊ ಇದಾಗಿತ್ತು ನಿಮ್ಮ ಮೆಸೇಜ್, ನಿಮ್ಮ ಸೋಲ್ ಪರ್ಪಸ್ ಇಂಡಿಕೇಶನ್ ಬಗ್ಗೆ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಪರ್ಸ್ನಲ್ ರೀಡಿಂಗಲ್ಲಿ ಇಷ್ಟ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ಎಲ್ಲ ಡೀಟೇಲ್ಸ್ ಮೆನ್ಷನ್ ಆಗಿದೆ, ಡೈರೆಕ್ಟಾಗಿ ಹೋಗ್ಬೋದು, ಕಾಂಟ್ಯಾಕ್ಟ್ ಮಾಡ್ಬೋದು. ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಹೆಲೋ, ಯಾರ್ಯಾರು ನಂಬರ್ 4 ಚೂಸ್ ಮಾಡಿದ್ರಿ, ಇದಾಗಿರುತ್ತೆ ನಿಮ್ಮ ರೀಡಿಂಗ್. ಸೊ ಫಾರ್ ದ ಸೆಕೆಂಡ್ ಗ್ರೂಪ್, ಸೊ
ಓಕೆ, ಇದಾಗಿರುತ್ತೆ ನಿಮ್ಮ ಮೇನ್ ಮೆಸೇಜ್. ನಿಮ್ಮ ಲೈಫಲ್ಲಿ ಏನು ಅನ್ಎಕ್ಸ್ಪೆಕ್ಟೆಡ್ ಚೇಂಜಸ್ ಬರ್ತಾ ಇದೆ ಅಂತ. ಆ್ಯಂಡ್ ಸ್ಟಿಲ್ ಮೋರ್ ಮೆಸೇಜಸ್ ಇದೆ ನಿಮಗೋಸ್ಕರ. ಅದಕ್ಕೂ ಮುಂಚೆ ಶಫಲ್ ಮಾಡ್ಕೊಬಿಡೋಣ ಫಾರ್ ಗ್ರೂಪ್ 2. ಏನೆಲ್ಲ ಮೆಸೇಜಸ್ ಇದೆ ಫಾರ್ ಗ್ರೂಪ್ 2. ಓಕೆ, ಸೊ ಮೇನ್ ಮೆಸೇಜ್ ನೋಡೋಣ. ಇಲ್ಲಿದೆ ಪ್ರಾಂಪ್ಟಿಂಗ್. ಇಟ್ ಸೇಸ್ ಕಾಲ್ ಅ ಫ್ರೆಂಡ್ ಟುಡೇ. ಓಕೆ, ಪ್ರಾಬಬ್ಲಿ ಇದು ನಿಮ್ಮ ಫ್ರೆಂಡ್ಶಿಪ್ ಬಗ್ಗೆ ಹೇಳ್ತಾ ಇದೆ. ಆಬ್ವಿಯಸ್ಲಿ ಡೈರೆಕ್ಟ್ ಮೆಸೇಜ್ ಇದು ನಿಮ್ಮ ಫ್ರೆಂಡ್ಶಿಪ್ ಬಗ್ಗೆ. ಯಾವುದೋ ಒಂದು ಫ್ರೆಂಡ್ಶಿಪ್ನ ನೀವು ಕಳ್ಕೊಂಡಿದ್ರಿ ಅಂತಲೇ ಆಗಿರ್ಬೋದು. ಯಾರೋ ಒಬ್ಬರು ನಿಮಗೆ ಒಂದು ಕ್ಲೋಸ್ ಆಗಿರುವಂಥ ಫ್ರೆಂಡ್ನ ನೀವು ಕಳ್ಕೊಂಡಿದ್ರಿ ಅನಿಸುತ್ತೆ. ಆ್ಯಂಡ್ ಇಟ್ಸ್ ಅನ್ ಇಂಡಿಕೇಶನ್ ದಟ್ ಈ ಪರ್ಸನ್ ನಿಮಗೆ ವಾಪಸ್ ಬರ್ತಾ ಇದೆ. ಇಲ್ಲಿ ಡಾಗ್ ಮತ್ತು ಕ್ಯಾಟ್ನು ನೋಡ್ಬೋದು ನೀವು. ಇಟ್ಸ್ ಅನ್ ಇಂಡಿಕೇಶನ್ ತುಂಬ ಜನಕ್ಕೆ ಅನ್ಎಕ್ಸ್ಪೆಕ್ಟೆಡಾಗಿ ನಿಮ್ಮ ಮನೆಗೆ ಒಂದು ಪೆಟ್ ಬರ್ತಾ ಇದೆ. ಓಕೆನಾ? ಇದು ಡಾಗ್ ಆಗಿರ್ಬೋದು, ಅವ್ರ ಪೆಟ್ಟಾಗಿ ಕ್ಯಾಟ್ ಆಗಿರ್ಬೋದು, ಬೋತ್ ಆಫ್ ದ ಪೆಟ್ಸ್ ಆಗಿರ್ಬೋದು. ನಿಮ್ಮ ಲೈಫಲ್ಲಿ ಬರ್ತಾ ಇದೆ ಅನ್ಎಕ್ಸ್ಪೆಕ್ಟೆಡ್ ಆಗಿ. ಒಂದು ನ್ಯೂ ಮೆಂಬರ್ ನಿಮ್ಮ ಲೈಫಲ್ಲಿ ಆ್ಯಡ್ ಆಗ್ತಾ ಇದ್ದಾರೆ ಅಂತ ಫೀಲ್ ಆಗ್ತಾಯಿದೆ. ಆ್ಯಂಡ್ ಒನ್ ಮೋರ್ ಥಿಂಗ್, ಬಿಕಾಸ್ ನಾವು ಯೂಶ್ವಲಿ ಪೆಟ್ಸ್ನ ನಾವು ಒಂದು ಫ್ಯಾಮಿಲಿ ಥರನೇ ಟ್ರೀಟ್ ಮಾಡ್ತೀವಿ. ಅದು ಮನೆಗೆ ಬಂದ ಕೂಡಲೇ ಲೈಕ್ ಒನ್ ಆಫ್ ಅಸ್ ಆಗೋಗ್ಬಿಡುತ್ತೆ. ಆ್ಯಂಡ್ ಇಟ್ಸ್ ಮೋರ್ ಲೈಕ್ ನಮ್ಮ ಮನೇಲಿ ಇಷ್ಟು ಜನ ಅಂತ ಹೇಳ್ತೀವಿ, ಇನ್ಕ್ಲೂಡಿಂಗ್ ದೆಮ್. ಅವ್ರನ್ನೂ ಒಬ್ಬರು ಮನುಷ್ಯರ ಥರನೇ ನಾವು ಚೂಸ್ ಮಾಡ್ತೀವಿ. ಒಂದು ಮಗು ಥರನೇ ಅಂತಲೇ ಹೇಳ್ಬೋದು ಮನೆಯಲ್ಲಿ ಪೆಟ್ಸ್. ಓಕೆನಾ? ಇಟ್ಸ್ ಅನ್ ಇಂಡಿಕೇಶನ್ ದಟ್ ಫ್ಯಾಮಿಲಿಗೆ ಒಂದು ನ್ಯೂ ಮೆಂಬರ್ ಬರ್ತಾ ಇದ್ದಾರೆ. ಮೋಸ್ಟ್ ಆಫ್ ಯು ಗೈಸ್ ಏನಾದ್ರು ಇನ್ ಕೇಸ್ ಕನ್ಸೀವ್ ಆಗೋದಕ್ಕೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದರೆ, ಆರ್ ಬೇಬೀಸ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದರೆ, ಇಟ್ ಈಸ್ ಅನ್ ಇಂಡಿಕೇಶನ್ ದಟ್ ವೆರಿ ಸೂನ್ ನಿಮ್ಮ ಲೈಫಲ್ಲಿ ನಿಮ್ಮ ಫ್ಯಾಮಿಲಿಲಿ ನ್ಯೂ ಪರ್ಸನ್ ಬರ್ತಾ ಇದ್ದಾರೆ. ಬಟ್ ಈ ಪರ್ಸನ್ದು ನಿಮ್ಮದು ಕನೆಕ್ಷನ್ ಮೋರ್ ವಿಲ್ ಬಿ ಲೈಕ್ ಫ್ರೆಂಡ್ಶಿಪ್ ಕೈಂಡ್ ಆಫ್ ಕನೆಕ್ಷನ್ ಆಗಿರ್ಬೋದು. ಆ್ಯಂಡ್ ತುಂಬ ಜನಕ್ಕೆ ಕಳೆದೋಗಿರುವಂಥ ಒಂದು ಫ್ರೆಂಡ್ ಅಂದರೆ ಕಳೆದೋಗಿರೋ ಅಂದರೆ ಅವ್ರು ಫಿಸಿಕಲಿ ಕಳೆದೋಗಿರೋದು ಅಂತಲ್ಲ, ಪ್ರಾಬ್ಲಿ ನೀವು ಯಾವುದೋ ಒಂದು ರೀಸನಿಗೆ ದೂರ ಆಗಿದ್ರಿ. ಇಂಥ ಒಂದು ಫ್ರೆಂಡ್ಶಿಪ್ ಮತ್ತು ಲೈಕ್ ನಿಮಗವರು ತುಂಬಾ ಕ್ಲೋಸ್ ಆಗಿದ್ರು. ಎಷ್ಟು ಕ್ಲೋಸ್ ಅಂತ ಅಂದರೆ ಕೈಂಡ್ ಆಫ್ ಅ ಪೆಟ್, ಲೈಕ್ ಕಂಫರ್ಟ್. ನಿಮಗವರು ಒಂಥರ ಕಂಫರ್ಟ್ ಝೋನ್ ಕೊಡ್ತಾಯಿದ್ರು. ನೀವವ್ರನ್ನ ಜೆನ್ಯೂನಾಗಿ ಇಷ್ಟಪಡ್ತಾಯಿದ್ರಿ. ನೀವು ಅವ್ರಿಗೆ ಜೆನ್ಯೂನಾಗಿ ಹೆಲ್ಪ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ರಿ. ಜೆನ್ಯೂನಾಗಿ ಅವ್ರ ಕಷ್ಟಕ್ಕೆ ನೀವು ಇರ್ತಾಯಿದ್ರಿ. ಆ್ಯಂಡ್ ಅವ್ರೂ ಅಷ್ಟೇ ಜೆನ್ಯೂನಾಗಿ ನಿಮ್ಮ ಲೈಫಲ್ಲಿ ಏನೇ ಕಷ್ಟ ಇದ್ರೂ ನಿಮ್ಮ ಜೊತೆ ಇರ್ತಾಯಿದ್ರು. ಅಂಥ ಒಂದು ಫ್ರೆಂಡ್ಶಿಪ್ನ ನೀವು ಮತ್ತೆ ಅಟ್ರ್ಯಾಕ್ಟ್ ಮಾಡ್ತಾಯಿದ್ದೀರಾ. ಅವ್ರ ಕಾಲ್ ಬರೋದಕ್ಕಿಂತನೂ ಇಟ್ಸ್ ಅನ್ ಇಂಡಿಕೇಶನ್ ದಟ್ ಹೋಗಿ ನೀವೇ ಮಾತಾಡಿ ಎಲ್ಲದನ್ನೂ ಸರಿಯಾಗತ್ತೆ. ನೀವು ಹೋಗ್ಬಿಟ್ಟು ಪ್ರಾಂಪ್ಟ್ ಮಾಡೋದು, ಏನು ಹೇಳ್ಕೊಳ್ಬೇಕು ಅದನ್ನ ಹೇಳ್ಕೊಳ್ಳೋದ್ರಿಂದ ಯಾವುದೋ ಒಂದು ಫ್ರೆಂಡ್ಶಿಪ್ನ ನೀವು ಉಳಿಸ್ಬೋದು. ನಿಮ್ಮಲ್ಲಿ ಕಳೆದೋಗಿರುವಂಥ ಫ್ರೆಂಡ್ನ ನೀವು ಮತ್ತೆ ನಿಮ್ಮ ಲೈಫಲ್ಲಿ ವಾಪಸ್ ತಂದುಕೊಡ್ಬೋದು ಅಂತ ಒಂದು ಇಂಡಿಕೇಶನ್ ಇದು. ಆ್ಯಂಡ್ ಒನ್ ಮೋರ್ ಥಿಂಗ್, ನಾನು ಇಲ್ಲಿ ಏನು ನೋಡ್ತಾ ಇದ್ದೀನಿ ಅಂದರೆ, ಆಲ್ ದೀಸ್ ಡೇಸ್ ನೀವು ತುಂಬಾ ಬ್ಯುಸಿಯಾಗಿದ್ರಿ. ನಿಮ್ಮ ಕರಿಯರಲ್ಲಾದರೂ ಆಗಿರ್ಬೋದು, ನಿಮ್ಮ ಡೈಲಿ ರೂಟೀನಲ್ಲಾಗಿರ್ಬೋದು, ಏನೋ ಓದೋ ಕೋರ್ಸ್ ಏನೋ ಒಂದು ಡೆವಲಪ್ ಮಾಡ್ಕೊಳ್ಳೋಕ್ಕೆ, ಸ್ಕಿಲ್ ಡೆವಲಪ್ಮೆಂಟಲ್ಲಾದರೂ ಆಗಿರ್ಬೋದು, ನೀವು ತುಂಬಾ ಇನ್ವಾಲ್ವ್ ಮಾಡ್ಕೊಂಡಿದ್ದೀರಿ. ಆ್ಯಂಡ್ ಮೋರ್ ಓವರ್ ತುಂಬ ಜನ ಇಲ್ಲಿ ಸೋಷಲ್ ಮೀಡಿಯಾಗೆ ಅಡಿಕ್ಟ್ ಆಗೋಗ್ಬಿಟ್ಟಿದ್ದೀರಾ. ಆರ್ ಇಟ್ಸ್ ಮೋರ್ ಲೈಕ್ ನೀವು ಮುಳುಗೋಗ್ಬಿಟ್ಟಿದ್ರಿ ನಿಮ್ಮ ಫೋನಲ್ಲಿ. ಎಲ್ಲೋ ಒಂದು ಕಡೆ ನಿಮ್ಮ ಫ್ರೆಂಡ್ಸ್ಗೆ ಟೈಮ್ ಕೊಡೋಕ್ಕಾಗ್ತಾ ಇರಲಿಲ್ಲ. ನಿಮ್ಮ ಡೈಲಿ ಲೈಫಲ್ಲಿರೋ ಒಂದು ಸ್ಟ್ರೆಸ್ಸಿಂದನೂ ಆಗಿರ್ಬೋದು, ನಿಮ್ಮ ಬ್ಯುಸಿ ಶೆಡ್ಯೂಲಿಂದನೂ ಆಗಿರ್ಬೋದು, ನಿಮಗೆ ಬೇಕಾದ ಫ್ರೆಂಡ್ಸ್, ಫ್ಯಾಮಿಲಿ ಇವರಿಗೆ ಟೈಮ್ ಸ್ಪೆಂಡ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಆ್ಯಂಡ್ ಫೈನಲಿ ಅನ್ಎಕ್ಸ್ಪೆಕ್ಟೆಡ್ಲಿ ನಿಮಗೆ ಆ ಟೈಮ್ ಸಿಗ್ತಾ ಇದೆ, ಒಂದು ವೆಕೇಷನ್ ಸಿಗ್ತಾ ಇದೆ, ಆ್ಯಂಡ್ ಮೋರ್ ಓವರ್ ಒಂದು ಬ್ರೇಕ್ ಸಿಗ್ತಾ ಇದೆ. ಸೊ ದಟ್ ನೀವು ಅ ವೆರಿ ಗುಡ್ ಟೈಮ್ ವಿತ್ ಯೋರ್ ಫ್ರೆಂಡ್, ಒಂದು ಒಳ್ಳೆ ಸಮಯ ನಿಮ್ಮ ಫ್ರೆಂಡ್ಸ್ ಜೊತೆ ಸ್ಪೆಂಡ್ ಮಾಡೋಕ್ಕೆ ಸಿಗುತ್ತೆ ಅಂತ ನೋಡ್ತಾ ಇದ್ದೀನಿ. ಆ್ಯಂಡ್ ಮೋರ್ ಓವರ್ ತುಂಬ ಜನ ಇಲ್ಲಿ ಲೋನ್ಲಿ ಫೀಲ್ ಮಾಡ್ತಾಯಿದ್ರಿ ಅನಿಸುತ್ತೆ. ಎಲ್ಲೋ ಒಂದು ಕಡೆ ನಿಮಗೆ ಫ್ರೆಂಡ್ದು ಕಂಫರ್ಟ್ನೆಸ್ ಬೇಕು, ಯಾರೋ ಒಬ್ಬರು ಬೇಕು ಲೈಫಲ್ಲಿ ನಿಮ್ಮ ಕಷ್ಟನ ಹೇಳ್ಕೊಳ್ಳೋದಕ್ಕಾದರೂ ಆಗಿರ್ಬೋದು. ಏನೋ ಒಂಥರ ನಿಮಗೆ ಸ್ಟ್ರೆಸ್ಡ್ ಫೀಲ್ ಆಗ್ತಾಯಿತ್ತು ಅನಿಸುತ್ತೆ. ಎವ್ರಿ ಡೇ ಇಸ್ ಕೈಂಡ್ ಆಫ್ ಅ ಇಂಡಿಕೇಶನ್ ನಿಮ್ಮ ಲೈಫಲ್ಲಿ ಒಬ್ಬ ಗೆಳೆಯ ಅವ್ರ ಗೆಳತಿ ಬರ್ತಾ ಇದ್ದಾರೆ. ಹೇಗೆ ಅಂತಂದರೆ, ನೀವು ವೆನೆವರ್ ಯು ಫೀಲ್ ಲೈಕ್ ಯಾವಾಗ ಅನಿಸುತ್ತೆ ನೀವು ಶೇರ್ ಮಾಡ್ಕೋಬೇಕು, ಏನೋ ಒಂದು ಎಮೋಷನ್ಸ್ನ, ಕಷ್ಟನ ಶೇರ್ ಮಾಡ್ಕೋಬೇಕು, ಅವ್ರ ಸ್ಟ್ರೆಸ್ನ ಶೇರ್ ಮಾಡ್ಕೋಬೇಕು, ಹೀಗೆ ಅನಿಸ್ದಾಗೆಲ್ಲ
ಒಂದು ಶೇರ್ ಮಾಡ್ಕೊಳ್ಳೋಕ್ಕೆ ಒಂದು ಗೆಳೆಯ ಅವ್ರ ಗೆಳತಿ ನಿಮ್ಮ ಲೈಫಲ್ಲಿ ಬರ್ತಾ ಇದ್ದಾರೆ. ಇದೊಂದು ಅನ್ಎಕ್ಸ್ಪೆಕ್ಟೆಡ್, ಓಕೆನಾ, ಅನ್ಎಕ್ಸ್ಪೆಕ್ಟೆಡ್ ಆಗಿ ನಿಮ್ಮ ಲೈಫಲ್ಲಿ ಬರ್ತಾ ಇದ್ದಾರೆ. ಸೊ ನಾನು ಇನ್ನೂ ನೋಡ್ಬೇಕು ಅನಿಸ್ತಾ ಇದೆ ಈ ಮೆಸೇಜ್ ಬಗ್ಗೆ, ಹೆಂಗೆ ಮೀಟ್ ಆಗ್ಬೋದು, ಇದು ಅನ್ಎಕ್ಸ್ಪೆಕ್ಟೆಡ್ ಮೀಟಾ ಅಥವಾ ಈ ಪರ್ಸನ್ ನಿಮ್ಮ ಲೈಫಲ್ಲಿ ಮುಂಚೆನೇ ಇದ್ರಾ, ನೋಡೋಣ ಇನ್ನು ಏನೇನು ಮೆಸೇಜ್ ಬರುತ್ತೆ ಅಂತ. So it's perspective. Examine your situation from a higher perspective. So ಮತ್ತೆ ಇದಕ್ಕೇ ಲೈಕ್ ಲಿಂಕ್ ಆಗ್ತಾ ಇದೆ. ಇಟ್ಸ್ ಲೈಕ್ ಯಾರೋ ಒಬ್ರ ಜೊತೆ ಜಗಳ ಆಗಿತ್ತು ಅನಿಸ್ತಾ ಇದೆ ರೀಸೆಂಟಾಗಿ, ಏನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿತ್ತು. ನೀವು ಹೇಳೋದನ್ನ ಅವ್ರು ಕೇಳ್ತಾ ಇಲ್ಲ, ಅವ್ರು ಹೇಳೋದನ್ನ ನೀವು ಕೇಳ್ತಾ ಇಲ್ಲ. ಇಟ್ಸ್ ಕೈಂಡ್ ಆಫ್, ಇಲ್ಲಿ ನೋಡ್ಬೋದು, ಇಲ್ಲಿ ಮೆಸೇಜ್ ನೋಡ್ಬೋದು, ಜಸ್ಟ್ ಅ ಮಿನಿಟ್, ಓಕೆ, ಈ ಮೆಸೇಜ್ ನೋಡ್ಬೋದು, ಇಮೇಜ್ ನೋಡ್ಬೋದು, ಇಲ್ಲಿ ಜಗಳ ಆಡ್ತಾ ಇದ್ದಾರೆ ಫ್ರೆಂಡ್ಸ್. ಬಟ್ ಆ ಜಗಳ ಹೆಂಗೆ ಅಂತಾರೆ, ಇಲ್ಲಿ ಒಬ್ಬರು ಅವ್ರ ಪರ್ಸ್ಪೆಕ್ಟಿವ್ ಬಗ್ಗೆ ನೋಡ್ತಾ ಇದ್ದಾರೆ, ಇನ್ನೊಬ್ರು ಪರ್ಸ್ಪೆಕ್ಟಿವ್ ಬಗ್ಗೆ ನೋಡ್ತಾ ಇದ್ದಾರೆ. ಸೊ ಅಲ್ಲಿರೋ ಹೈಯರ್ ಪರ್ಸ್ಪೆಕ್ಟಿವ್ ಬಗ್ಗೆ ಯಾರೂ ಥಿಂಕ್ ಮಾಡ್ತಾ ಇಲ್ಲ. ಇದರಿಂದ ಲೈಕ್ ಇಬ್ಬರು ಈಗೋನ ಬಿಲ್ಡ್ ಮಾಡೋಕ್ಕೆ ತುಂಬಾ ಟ್ರೈ ಮಾಡ್ತಾ ಇದ್ದಾರೆ. ಬಟ್ ಅದೇ ಹೈಯರ್ ಪರ್ಸ್ಪೆಕ್ಟಿವ್ ಆಗಿ ಒಂದು ಕನ್ಕ್ಲೂಷನ್ ಫಾರ್ ವಿಚ್ ಯಾವುದಕ್ಕೆ ಇಬ್ಬರೂ ಅಡ್ಜಸ್ಟ್ ಆಗ್ತಾರೆ, ಯಾವುದ್ರ ಬಗ್ಗೆ ಇಬ್ಬರೂ ಒಂದು ಹೊಂದ್ಕೋಬೋದು, ಈ ಥರ ಒಂದು ಕನ್ಕ್ಲೂಷನ್ನ ಅವ್ರು ಥಿಂಕ್ ಮಾಡಿದ್ರೆ ಸರಿಯಾಗತ್ತೆ ಅನ್ನೋ ಒಂದು ಮೆಸೇಜ್ ಇದು. ಸೊ ನನಗೇನು ಅನಿಸ್ತಾ ಇದೆ ಅಂದರೆ, ಇಷ್ಟು ದಿನ ಇದ್ದ ಒಂದು ಮಿಸ್ಕಮ್ಯುನಿಕೇಷನ್, ಒಂದು ಒಡೆದೋಗಿರೋ ಒಂದು ಫ್ರೆಂಡ್ಶಿಪ್ ಸರಿ ಆಗ್ತಾ ಇದೆ. ಎಲ್ಲೋ ಒಂದು ಕಡೆ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗಿಂದ ಆಗಿರ್ಬೋದು, ಒಂದು ಈಗೋ, ಇಷ್ಟು ದಿನ ನಿಮ್ಮ ಈಗೋನೇ ನೀವು ಮುಂದೆ ಇಡ್ತಾ ಇದ್ದೀರಿ, ಅಂದರೆ ನೀವು ಹೇಳಿದ್ದೇ ಆಗಬೇಕು, ನೀವು ಹೇಳಿದ್ದೇ ಫೈನಲೈಸ್ ಆಗಬೇಕು, ನಿಮ್ಮ ಒಪಿನಿಯನ್ನೇ ಸರಿ ಅನ್ನೋ ಒಂದು ಥಾಟಲ್ಲಿದ್ರಿ, ಅಥವಾ ನೀವಿದ್ರಿ ಅವ್ರು ನಿಮ್ಮ ಫ್ರೆಂಡ್ ಇದ್ದರು ಅನಿಸುತ್ತೆ, ಯಾರೊಬ್ರು ನಿಮಗೆ ಹತ್ತಿರದವರು, ಅವ್ರು ಬಿಟ್ಕೊಡ್ತಾ ಇರಲಿಲ್ಲ, ಯಾಕೆ ನಾನು ಬಿಟ್ಕೊಡ್ಬೇಕು, ಯಾಕೆ ನಾನು ಅಡ್ಜಸ್ಟ್ ಆಗಬೇಕು, ಈ ಥರ ಒಂದು ಬಿಹೇವಿಯರಲ್ಲಿದ್ದರು. ನೀವಾದರೂ ಆಗಿರ್ಬೋದು, ಅವರಾದರೂ ಆಗಿರ್ಬೋದು, ಈ ಥರ ಒಂದು ಸಿಚುವೇಶನ್ಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಅವರಾದರೂ ಅರ್ಥ ಮಾಡ್ಕೋಬೋದು, ಓಕೆ ಇದು ನನ್ನ ತಪ್ಪು, ನಾನು ಅಡ್ಜಸ್ಟ್ ಆಗಬೇಕು, ಓಕೆ ಇದು ಸರಿ ಇಲ್ಲ, ಅದು ಸರಿ ಆಗುತ್ತೆ, ಈ ಥರ ಒಂದು ರಿಯಲೈಸೇಷನ್ ವೆರಿ ಸೂನ್ ಆಗುತ್ತೆ. ಇದು ಎಕ್ಸ್ಪೆಕ್ಟೇ ಮಾಡಿರಲ್ಲ, ಬಟ್ ಎಕ್ಸ್ಪೆಕ್ಟ್ ಆಗುತ್ತೆ. ಐ ಫೀಲ್ ಲೈಕ್ ತುಂಬಾ ವರ್ಷದಿಂದ ನೀವು ಈ ಒಂದು ಪರ್ಸನಿಂದ ದೂರ ಇದ್ದೀರಾ, ತುಂಬಾ ವರ್ಷದಿಂದ, ಲೈಕ್ ಮನ್ಸಿಂದನಾದರೂ ನಿಮಗೆ ರಿಯಲೈಸ್ ಆಗ್ತಾಯಿದೆ ನಿಮ್ಮ ತಪ್ಪೇನು, ಅವ್ರ ತಪ್ಪೇನು, ಎಲ್ಲದೂ ರಿಯಲೈಸ್ ಆಗ್ತಾಯಿದೆ. ಬಟ್ ಪ್ರಾಬಬ್ಲಿ ಮಾತಾಡೋಕ್ಕಾಗ್ತಾ ಇರಲಿಲ್ಲ ಇದ್ರ ಬಗ್ಗೆ, ವೋಕಲ್ ಅಂದರೆ ಕಮ್ಯುನಿಕೇಷನ್ ಮಾಡೋಕ್ಕಾಗ್ತಾ ಇರ್ತಿರಲಿಲ್ಲ. ಸೊ ಈ ಥರ ಒಂದು ಕನೆಕ್ಷನ್ ಫೈನಲಿ ಸರಿಯಾಗುತ್ತೆ. ಇದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಸರಿಯಾಗುತ್ತೆ ಅನ್ನೋದನ್ನ ಮೇಯ್ನಾಗಿ ನೋಡ್ತಾ ಇದ್ದೀನಿ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಈ ನಿಮ್ಮಿಬ್ಬರು ಮಧ್ಯೆ ಇರುವಂಥ ಜಗಳ ಬಂದುಬಿಟ್ಟು ಸರಿಯಾಗುತ್ತೆ, ವಿಚ್ ಇಸ್ ರಿಯಲಿ ಅಮೇಝಿಂಗ್, ರೈಟ್? ಸೊ ಓಪನಿಂಗ್ಸ್, a new door will open for you. Wow. ಇಲ್ಲಿ ನೋಡ್ಬೋದು ಕೀ ಇದೆ, ಇಲ್ಲಿ ಕೈಂಡ್ ಆಫ್ ಯಾವುದೋ ಒಂದು ಕ್ಲೋಸ್ ಡೋರು ಓಪನ್ ಆಗ್ತಾ ಇದೆ, ಒಂದು ಕ್ಲೋಸ್ಡ್ ಆಪರ್ಚುನಿಟಿ ಓಪನ್ ಆಗ್ತಾ ಇದೆ ಅನಿಸ್ತಾ ಇದೆ. ವಾವ್, ವಾಟ್ ಆ್ಯನ್ ಅಮೇಝಿಂಗ್. ಇದು ನಿಮ್ಮ ಯಾವುದೋ ಒಂದು ಆಪರ್ಚುನಿಟಿ ನಿಮಗೆ ನಾಕ್ ಮಾಡಿ ಹೋಗಿತ್ತು, ಅದ್ರ ಬಗ್ಗೆ ನೀವೇನೂ ಅಷ್ಟು ಥಾಟ್ ಕೊಟ್ಟಿರಲಿಲ್ಲ ಮುಂಚೆ, ಆರ್ ಯಾವುದೋ ಒಂದು ಮಿಸ್ಡ್ ಆಪರ್ಚುನಿಟಿನೂ ಆಗಿರ್ಬೋದು. ಮುಂಚೆ ಇದು ನಿಮ್ಮ ಬಾಗ್ಲ ಹತ್ರ ಬಂದಿತ್ತು, ನೀವು ಇದನ್ನ ಮಿಸ್ ಮಾಡಿದ್ರಿ. ಈ ಥರ ಒಂದು ಸಿಚುವೇಶನ್ಗೆ ಮತ್ತೆ ಒಂದು ಆಪರ್ಚುನಿಟಿ ನಿಮ್ಮ ಲೈಫಲ್ಲಿ ಬರ್ತಾ ಇದೆ ಅನ್ನೋದನ್ನ ನೋಡ್ಬೋದು. ಆ್ಯಂಡ್ ವಾಟ್ ಆ್ಯನ್ ಅಮೇಝಿಂಗ್ ಮೆಸೇಜ್. ಅ ನ್ಯೂ ಜರ್ನಿ ಓಪನಿಂಗ್, ಲೈಕ್ ನ್ಯೂ ಜರ್ನಿ ಬಿಗಿನ್ ಆಗ್ತಾ ಇದೆ ಅಂತ ಫೀಲ್ ಆಗ್ತಾ ಇದೆ ನಿಮಗೆ. ವಾವ್, ಐ ಫೀಲ್ ಲೈಕ್ ಒಂದು ಪ್ರಾಮಿಸಿಂಗ್ ಆಪರ್ಚುನಿಟಿ ಇದು ಬರ್ತಾ ಇರೋದು ನಿಮ್ಮ ಲೈಫಲ್ಲಿ. ತುಂಬ ಜನಕ್ಕೆ ಒಂದು ನ್ಯೂ ಚಾಪ್ಟರ್ನ ನೀವು ಎಂಕರೇಜ್ ಮಾಡ್ತಾ ಇದ್ದೀರಾ, ನ್ಯೂ ಚಾಪ್ಟರ್ ಕಡೆಗೆ ಕಾಲಿಡ್ತಾ ಇದ್ದೀರಾ. ಪ್ರಾಬಬ್ಲಿ ತುಂಬ ಜನ ನೀವು ಇದು ಒಂದು ರೀಲೊಕೇಶನ್ ಆಗಿರ್ಬೋದು, ಒಂದು ನ್ಯೂ ಸಿಟಿಗೆ ಆರ್ ನ್ಯೂ ಪ್ಲೇಸಿಗೆ ರೀಲೊಕೇಶನ್ ಆಗಿರ್ಬೋದು, ಕರಿಯರ್ ರಿಲೇಟೆಡ್ ಆಗಿರ್ಬೋದು, ಒಂದು ನ್ಯೂ ಚೇಂಜಸ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಆ್ಯಂಡ್ ಇದು ಬಂದುಬಿಟ್ಟು ಒಂದು ಪ್ರಾಮಿಸಿಂಗ್ ಚೇಂಜ್. ಆ್ಯಂಡ್ ತುಂಬ ಜನಕ್ಕೆ ನಾನು ಏನು ನೋಡ್ತಾ ಇದ್ದೀನಿ ಅಂದರೆ, ನೀವು ಪರ್ಸ್ನಲಿ ನೀವು ಟ್ರಾನ್ಸ್ಫಾರ್ಮ್ ಆಗ್ತಾ ಇದ್ದೀರಾ. ಇಟ್ಸ್ ಲೈಕ್ ನಿಮ್ಮ ಪರ್ಸನಾಲಿಟಿಲಿ ನ್ಯೂ ಬಿಗಿನಿಂಗ್ ಬರ್ತಾ ಇದೆ, ನ್ಯೂ ಪ್ರಾಮಿಸಿಂಗ್ ಬಿಗಿನಿಂಗ್. ಇಟ್ಸ್ ಲೈಕ್ ಪ್ರಾಬಬ್ಲಿ ನೀವು ನಿಮ್ಮ ಮೇಲೆ ನೀವು ತುಂಬಾ ಎಫರ್ಟ್ ಹಾಕ್ತಾಯಿದ್ರಿ, ಜಿಮ್ಮಿಗೆ ಹೋಗ್ತಾಯಿದ್ರಿ, ಒಂದು ಹೆಲ್ತಿ ಲೈಫ್ ಸ್ಟೈಲ್ನ ಬಿಲ್ಡ್ ಮಾಡ್ತಾಯಿದ್ರಿ, ನಿಮ್ಮ ಸ್ಕಿನ್ ಕೇರ್ ಚೇಂಜ್ ಮಾಡಿದ್ರಿ, ನಿಮ್ಮ ಹೇರ್ ಕೇರ್ ಚೇಂಜ್ ಮಾಡಿದ್ರಿ, ನಿಮ್ಮ ಮೇಲೆ ನೀವು ತುಂಬಾ ಎಫರ್ಟ್ ಹಾಕ್ತಾಯಿದ್ರಿ ಒಂದು ಬ್ಯೂಟಿಫುಲ್ ಪರ್ಸ್ನಾಲಿಟಿ ಗೇನ್ ಮಾಡ್ಕೊಳ್ಳೋದಕ್ಕೋಸ್ಕರ. ಸೊ ನಿಮ್ಮ
ಪರ್ಸ್ನಾಲಿಟಿಲಿ ಒಂದು ಟ್ರಾನ್ಸ್ಫಾರ್ಮೇಷನ್ ಬರ್ತಾ ಇದೆ ಅನ್ನೋದನ್ನ ಫೀಲ್ ಆಗ್ತಾ ಇದೆ. ಒಂದು ನ್ಯೂ ಬಿಗಿನಿಂಗ್ ಬರ್ತಾ ಇದೆ. ನೀವು ಇಷ್ಟೇನ ಎಫರ್ಟ್ ಹಾಕಿರೋದಕ್ಕೆ ಒಂದು ನ್ಯೂ ಆಪರ್ಚುನಿಟಿ, ಒಂದು ನ್ಯೂ ಜರ್ನಿನ ನೀವು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರಿ. ಪ್ರಾಬಬ್ಲಿ ನೀವು ತುಂಬ ಜನ ಈ ಗ್ರೂಪಲ್ಲಿ ನೀವು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರಿ ಅನಿಸುತ್ತೆ. ಒಂದು ನ್ಯೂ ಬಿಗಿನಿಂಗ್, ಒಂದು ಜರ್ನಲಿಂಗ್ ಮಾಡ್ತಾ ಇದ್ರಿ ಅನಿಸುತ್ತೆ. ನಿಮಗೆ ಈ ಒಂದು ಚೇಂಜಸ್ ಬೇಕು, ಈ ಒಂದು ಚೇಂಜಸ್ಗೆ ಒಂದು ನ್ಯೂ ಡೋರ್ ಓಪನ್ ಆಗಬೇಕು, ನಿಮಗೆ ಆಪರ್ಚುನಿಟಿ ಬರಬೇಕು ಅಂತ ನೀವು ತುಂಬ ಜನ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರಿ, ಜರ್ನಲಿಂಗ್ ಮಾಡ್ತಾ ಇದ್ರಿ, ಕೇಳ್ಕೊತಾ ಇದ್ರಿ ದೇವ್ರ ಜೊತೆ ಎವ್ರಿ ದಿನ, ಎವ್ರಿ ಡೇ. ಸೊ ಫೈನಲಿ ಒಂದು ನ್ಯೂ ಚಾಲೆಂಜ್, ಒಂದು ನ್ಯೂ ಡೋರ್ ಓಪನ್ ಆಗ್ತಾ ಇದೆ, ಓಕೆನಾ. ಆ್ಯಂಡ್ ನ್ಯೂ ಚಾಲೆಂಜಸ್ ಓಪನ್ ಆಗ್ತಾ ಇದೆ ಲೈಫಲ್ಲಿ. ನೀವು ಅದನ್ನ ಪಾಸಿಟಿವ್ ಆಗಿ ಆಕ್ಸೆಪ್ಟ್ ಮಾಡ್ಕೊತಾ ಇದ್ದೀರಾ. ಪ್ರಾಬಬ್ಲಿ ಯಾವುದೋ ಒಂದು ಚೇಂಜಸ್ಸಿಂದ ನೀವು ಹಿಂದೆ ಉಳಿತಾ ಇದ್ರಿ, ಹಿಂದೆ ಸ್ಟೆಪ್ ಮಾಡ್ತಾ ಇದ್ರಿ, ನಿಮ್ಮ ಕೈಲಿ ಆಗುತ್ತೋ ಇಲ್ವೋ ಅನ್ನೋ ಒಂದು ಥಾಟಲ್ಲಿದ್ರಿ, ಒಂದು ನಿಮಗೆ ನೀವೇ ಲಿಮಿಟ್ ಅಲ್ಲಿ ಕೂರಿಸ್ಕೊತಾ ಇದ್ರಿ. ಫೈನಲಿ ಈ ಒಂದು ಎಕ್ಸೈಟಿಂಗ್ ಆಪರ್ಚುನಿಟಿ ನ್ಯೂ ಪಾಸಿಬಿಲಿಟೀಸ್ ತರ್ತಾ ಇದೆ, ಆ್ಯಂಡ್ ನ್ಯೂ ಎಕ್ಸೈಟ್ಮೆಂಟ್ ಬರ್ತಾ ಇದೆ ನಿಮ್ಮ ಲೈಫಲ್ಲಿ, ನ್ಯೂ ಹ್ಯಾಪಿನೆಸ್ ಅಂತಲೇ ಹೇಳ್ಬೋದು. ಸೊ ಈ ಟೈಮ್ ಹೇಗಂತ ಅಂದರೆ ನೀವು ಯಾವುದೇ ಒಂದು ಚಾಲೆಂಜಸ್ನೂ ಆರಾಮಾಗಿ ಫೇಸ್ ಮಾಡ್ತೀರ, ಬಿಕಾಸ್ ನೀವು ವೆಲ್ ಪ್ರಿಪೇರ್ಡ್, ಇದಕ್ಕೆ ನೀವು ಪ್ರಾಕ್ಟಿಕಲಿ ಇದಕ್ಕೆ ಪ್ರಿಪೇರ್ಡ್ ಆಗಿದ್ರಿ ಅಂತ ನೋಡ್ತಾ ಇದ್ದೀನಿ. ಒಂದು ಎಮೋಷ್ನಲಿ ಪ್ರಿಪೇರ್ಡ್ ಆಗೋಗ್ಬಿಟ್ಟಿದ್ರಿ ಈ ಚೇಂಜಸ್ಗೆ, ಬಿಕಾಸ್ ನಿಮಗೆ ಗೊತ್ತಿತ್ತು ಈ ಒಂದು ಚೇಂಜಸ್ಸಿಂದ ಇಷ್ಟು ಚಾಲೆಂಜಸ್ ಬರುತ್ತೆ, ನಾನು ಇಷ್ಟು ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು, ನಾನು ಇಷ್ಟು ದುಡ್ಡು ಹೊಂದಿಸ್ಬೇಕು, ನಾನು ಇಷ್ಟು ಅಲ್ಲಿ ಹೋಗಿ ಕಷ್ಟಪಡಬೇಕು, ನಾನು ಇಷ್ಟು ಟೈಮ್ ನಂದು ಮ್ಯಾನೇಜ್ ಮಾಡ್ಕೊಬೇಕು, ಇದು ಎಲ್ಲದಕ್ಕೂ ನೀವು ರೆಡಿ ಆಗಿದ್ರಿ. ಸೊ ಈ ಒಂದು ಸಿಚುವೇಶನಿಗೆ ನೀವು ಇಷ್ಟು ಚೆನ್ನಾಗಿ ಬೆಳೆದಿದ್ದೀರಾ, ಲೈಕ್ ನಿಮಗೆ ಎಫರ್ಟ್ ಹಾಕ್ಕೊಂಡಿದ್ದೀರಾ. ಸೊ ಇಲ್ಲಿಂದ ನೆಕ್ಸ್ಟು ನಿಮ್ಮ ನ್ಯೂ ಜರ್ನಿಗೆ ಪಾಸಿಬಲ್ ಆಗ್ತಾಯಿದೆ. ಅಂದರೆ ನಿಮಗೆ ಯೂನಿವರ್ಸ್ ಬಂದುಬಿಟ್ಟು ನಿಮಗೆ ಒಂದು ಡೋರ್ ಓಪನ್ ಮಾಡ್ತಾ ಇದೆ, ಆಪರ್ಚುನಿಟಿ ಬಿಟ್ಕೊಡ್ತಾ ಇದೆ. ಫೈನಲಿ ನೀವು ಸ್ಟೆಪ್ ಇನ್ ಆಗೋದಕ್ಕೆ ಒಂದು ಕೀ ಕೊಡ್ತಾ ಇದೆ, ಒಂದು ನಿಮ್ಮ ಹ್ಯಾಪಿನೆಸ್ನ ಅನ್ಲಾಕ್ ಮಾಡೋದಕ್ಕೆ ಒಂದು ಕೀ ಸಿಗ್ತದೆ. ಅಂದರೆ ನೀವು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದಿದ್ದ ಒಂದು ಬಿಗಿನಿಂಗ್ ನಿಮ್ಮ ಲೈಫಲ್ಲಿ ಬರ್ತಾ ಇದೆ ಅನ್ನೋದನ್ನ ನೋಡ್ತಾ ಇದ್ದೀನಿ, ವಿಚ್ ಈಸ್ really amazing. Wow, what a positive changes. ಸೊ ಒಂದು ಫ್ರೆಂಡ್ಶಿಪ್ ಸರಿ ಆಗ್ತಾ ಇದೆ, ಅದನ್ನು ಮೇಯ್ನಾಗಿ ನೋಡ್ತಾ ಇದ್ದೀನಿ. ಯಾವುದೋ ಒಂದು ತಪ್ಪು ನಿಮಗೆ ರಿಯಲೈಸ್ ಆಗುತ್ತೆ, ಅಥವಾ ನಿಮ್ಮ ಫ್ರೆಂಡಿಗಾಗಿರ್ಬೋದು ಅವ್ರ ತಪ್ಪು ರಿಯಲೈಸ್ ಆಗುತ್ತೆ, ಅನ್ಎಕ್ಸ್ಪೆಕ್ಟೆಡ್ ಆಗಿ ಇದೆಲ್ಲ ಚೇಂಜಸ್ ಆಗುತ್ತೆ. ಬಟ್ ಇದೊಂದು ಸಣ್ಣ ಚೇಂಜಸ್ ಆಗಿದ್ರೂ ಇದರಿಂದ ನಿಮಗೆ ಮನಸ್ಸಿಗೆ ತುಂಬಾ ಪೀಸ್ ಸಿಗುತ್ತೆ, ತುಂಬಾ ನೆಮ್ಮದಿ ಸಿಗುತ್ತೆ. ಯಾರೋ ಒಬ್ಬರು ನಿಮಗೆ ಆಗ್ದಿಲ್ದಿರೋರು ಅರ್ಥ ಮಾಡ್ಕೊತಾರೆ, ಲೈಕ್ ಅವ್ರು ಸರಿ ಇರಲಿಲ್ಲ, ಅವ್ರದ್ದು ತಪ್ಪಿತ್ತು, ನಿಮ್ಮದು ಸರಿ ಇತ್ತು, ಅವ್ರಿಗೆ ಅರ್ಥ ಆಗುತ್ತೆ, ರಿಯಲೈಸೇಷನ್ ಆಗುತ್ತೆ. ಆ್ಯಂಡ್ ಇದರಿಂದ ನಿಮಗೆ ತುಂಬಾ ನೆಮ್ಮದಿ ಸಿಗುತ್ತೆ. ಆ್ಯಂಡ್ ಫೀಲ್ ಲೈಕ್ ಈ ಎಲ್ಲ ಒಂದು ನೆಮ್ಮದಿಯಿಂದ ನಿಮಗೆ ಫೈನಲಿ ಒಂದು ನ್ಯೂ ಚಾಪ್ಟರ್ಗೆ ಒಂದು ಧೈರ್ಯವಾಗಿ ಹೋಗುವಂಥದ್ದು ಅದನ್ನ ನೋಡ್ತಾ ಇದ್ದೀನಿ ನಾನು. ಧೈರ್ಯವಾಗಿ ನಿಮಗೊಂದು ನ್ಯೂ ಹೋಪ್, ಲೈಕ್ ಇಷ್ಟು ದಿನ ಪ್ರಾಬ್ಲಿ ಹಿಂದೆ ಉಳ್ಕೊತಾ ಇದ್ರಿ, ಏನೋ ಒಂದು ಇನ್ಸೆಕ್ಯೂರ್ ಫೀಲ್ ಮಾಡ್ತಾ ಇದ್ರಿ, ಬೇಡ ನನ್ನ ಕೈಲಿ ಆಗಲ್ಲ ಅನ್ನೋ ಒಂದು ಭಯ, ನೆಗೆಟಿವ್ ಥಾಟ್, ಈ ಥರ ಇದ್ರಿ. ಸೊ ಇನ್ನು ನೆಕ್ಸ್ಟು ನೀವು ಆಲ್ ಆಫ್ ಅ ಸಡನ್ ನಿಮ್ಮ ಪರ್ಸ್ನಾಲಿಟಿ ನಿಮಗೇ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಪ್ರಾಬಬ್ಲಿ ತುಂಬ ಜನಕ್ಕೆ ಎಲ್ಲೋ ಒಂದು ಕಡೆ ನೀವು ಹೊರಗಡೆ ಕಾನ್ಫಿಡೆಂಟಾಗಿ ಒಂದು ಸ್ಟೇಜ್ ಫಿಯರ್ ಆಗಿರ್ಬೋದು, ಜನರು ಮುಂದೆ ಹೋಗಿ ಮಾತಾಡೋದಾಗಿರ್ಬೋದು, ನಿಮ್ಮ ಕೈಯಿಂದ ಆಗುತ್ತಾ, ಜನರು ನಿಮ್ಮನ್ನ ಆಕ್ಸೆಪ್ಟ್ ಮಾಡ್ತಾರಾ ಅನ್ನೋ ಒಂದು ಥಾಟಲ್ಲಿದ್ದಿರಿ. ಸೊ ಫೈನಲಿ ನೀವೆಷ್ಟು ವರ್ಕೌಟ್ ಮಾಡಿದ್ದೀರಾ, ನಿಮ್ಮ ಮೇಲೆ ನೀವು ಎಷ್ಟು ಎಫರ್ಟ್ ಹಾಕಿದ್ದೀರಾ ಅಂದರೆ ಈ ಎಲ್ಲ ಒಂದು ನೆಗೆಟಿವ್ ಥಾಟ್ಸ್ನ ಬಿಟ್ಟು ಒಂದು ಪಾಸಿಟಿವ್ ಥಾಟ್ಸ್ ಬರ್ತಾ ಇದೆ. ಆ್ಯಂಡ್ ನಿಮ್ಮ ಮೇಲೆ ನಿಮಗೆ ಜಾಸ್ತಿ ನಂಬಿಕೆ ಇರೋಕ್ಕೆ ಶುರು ಆಗುತ್ತೆ, ನಿಮ್ಮ ಮೇಲೆ ನಿಮಗಿರೋ ಕಾನ್ಫಿಡೆನ್ಸ್ ಜಾಸ್ತಿಯಾಗಿ ಒಂದು ನ್ಯೂ ಪಾಸಿಬಿಲಿಟೀಸಿಗೆ ಪಾಸಿಟಿವ್ ಆಗಿ ಕಾಲಿಡ್ತೀರಾ, ಬಲಗಾಲಿಡ್ತೀರಾ ಅನ್ನೋದನ್ನ ನಾನು ಹೇಳ್ಬೋದು. ಸೊ ಈ ಒಂದು ಚೇಂಜಸ್ನ ನೀವು ಎಕ್ಸ್ಪೆಕ್ಟೇ ಮಾಡಿರಲ್ಲ. ಸೊ ಇಟ್ಸ್ ಮೋರ್ ಲೈಕ್ ನಿಮ್ಮ ಮೇಲೆ ನಿಮಗಿಷ್ಟು ಕಾನ್ಫಿಡೆನ್ಸ್ ಇರೋದೇ ಇಲ್ಲ, ಏನೋ ಒಂದು ನೀವು ಪ್ರೂವ್ ಮಾಡಿಬಿಡ್ತೀರಾ, ಆಮೇಲೆ ನಿಮಗೆ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ. ಪ್ರಾಬ್ಲಿ ನಿಮ್ಮ ಕೈಲಿಂದ ಆಗೋದೇ ಇಲ್ಲ ಅಂತ ನೀವೇ ಅಂದ್ಕೊಂಡಿದ್ದೀರಿ ಅನಿಸುತ್ತೆ. ಆ್ಯಂಡ್ ಫೈನಲಿ ಏನೋ ಒಂದು ಅಚೀವ್ ಮಾಡ್ತಾ ಇದ್ದೀರಾ, ಏನೋ ಒಂದು ಚೇಂಜಸ್ ಆಗುತ್ತೆ, ಏನೋ ಒಂದು ಆಪರ್ಚುನಿಟಿ ಬರುತ್ತೆ, ಆವಾಗ ನಿಮ್ಮ ಮೇಲೆ ನಿಮಗೆ ಜಾಸ್ತಿ ಕಾನ್ಫಿಡೆನ್ಸ್ ಆಗುತ್ತೆ. ಎಂಥ ಒಂದು ಸಿಚುವೇಶನ್ನು ನಾನು ಓವರ್ಕಮ್ ಮಾಡ್ತೀನಿ, ಎಂಥ ಒಂದು ಕಷ್ಟನೂ ನಾನು ಓವರ್ಕಮ್ ಮಾಡ್ತೀನಿ, ಎಂಥ ಒಂದು ಸಿಚುವೇಶನಲ್ಲೂ ನಾನು ಅಡ್ಜಸ್ಟ್ ಆಗ್ತೀನಿ ಅನ್ನೋ ಒಂದು ಕಾನ್ಫಿಡೆಂಟ್ ನಿಮಗೆ ಬರುತ್ತೆ. ಇದು ಬಂದುಬಿಟ್ಟು ಅನ್ಎಕ್ಸ್ಪೆಕ್ಟೆಡ್, ಓಕೆನಾ.
ನೀವು ಅಂದ್ಕೊಂಡೇ ಇರಲ್ಲ, ಬಟ್ ಸ್ಟಿಲ್ ಗೊತ್ತಾಗ್ಬಿಡುತ್ತೆ. ವೆರಿ ಬ್ಯೂಟಿಫುಲ್ ಮೆಸೇಜ್ ಫಾರ್ ನಂಬರ್ 2 ಗ್ರೂಪ್. ನೋಡೋಣ ಟ್ಯಾರೋ ಮೆಸೇಜ್ ಇನ್ನೂ ಏನೇನಿದೆ ಅಂತ ಇಲ್ಲಿ. ಆ್ಯಂಡ್ ಒನ್ ಮೋರ್ ಥಿಂಗ್, ನಾನು ರಿವರ್ಸಲ್ ತಗೊಳ್ಳಲ್ಲ ಈ ವಿಡಿಯೋದಲ್ಲಿ. ಓಕೆ, ನೋಡೋಣ 3 ಇಂಪಾರ್ಟೆಂಟ್ ಮೆಸೇಜಸ್ ಇದೆ ಗ್ರೂಪ್ 2ಗೆ. ಅಂಡರ್ ಪರ್ಸ್ಪೆಕ್ಟಿವ್ ಬಂದಿದೆ ಡೆವಿಲ್. Nothing to worry. You may feel like outside forces are restricting you, leaving you feeling powerless, victimized. However, it is an illusion of devil. You are in control of your own destiny. Wow. ಮತ್ತೆ ಅದನ್ನೇ ಹೇಳ್ತಾ ಇದೆ. ಇಟ್ಸ್ ಮೋರ್ ಲೈಕ್ ಎಲ್ಲೋ ಒಂದು ಕಡೆ ನೀವೇ ಒಂದು ನೆಗೆಟಿವ್ ಥಾಟ್ಸ್ ಒಳಗಿದ್ರಿ, ನಿಮ್ಮ ಕೈಲಿ ಆಗಲ್ಲ ಅನ್ನೋದು ಆಗಿರ್ಬೋದು. ನಿಮ್ಮ ಥಾಟೇ, ನಿಮ್ಮ ಒಳಗಿನ ಭಾವನೆ ನಿಮ್ಮನ್ನ ಒಂಥರ ಕೆಳಗೆ ತರ್ತಾಯಿತ್ತು. ನಿಮ್ಮನ್ನ ಒಂಥರ ಒಂದು ಇಷ್ಟಕ್ಕೆ ನಾನು ಸರಿ ಇದ್ದೀನಿ, ಇದಕ್ಕಿಂತ ಜಾಸ್ತಿ ಬೇಡ, ಈ ಥರ ಒಂದು ಥಾಟಲ್ಲಿದ್ರಿ. ಎಲ್ಲೋ ಒಂದು ಕಡೆ ನೀವು ನಿಮ್ಮ ಕೈಲಿಂದ ಆಗಲ್ಲ ಅನ್ನೋ ಒಂದು ಥಾಟಲ್ಲಿದೆ. ಎಲ್ಲೋ ಒಂದು ಕಡೆ ನೀವು ಜನರನ್ನ ಎದುರ್ಸೋಕ್ಕಾಗಲ್ಲ ಅನ್ನೋ ಒಂದು ಥಾಟಲ್ಲಿದ್ರಿ. ಈ ಒಂದು ನೆಗೆಟಿವ್ ಥಾಟ್ ಒಳಗೆ ನಿಮ್ಮನ್ನ ನೀವು ಮುಳುಗಿಸ್ಕೊಬಿಟ್ಟಿದ್ರಿ. ಆ್ಯಂಡ್ ಫೈನಲಿ ಈ ಒಂದು ನೆಗೆಟಿವ್ ಥಾಟಿಂದ ನೀವು ಹೊರಗೆ ಬರ್ತಾ ಇದ್ದೀರಾ. ಈ ಒಂದು ಇಲ್ಯೂಷನ್, ಇದನ್ನು ಒಂದು ನಿಮ್ಮದೇ ಆದ ಒಂದು ಇಲ್ಯೂಷನ್ ಅನ್ಬೋದು. ನಿಮ್ಮನ್ನ ಭ್ರಮೇಲಿದ್ರಿ ನೀವು ಇಷ್ಟು ದಿನ. ಈ ನೆಗೆಟಿವ್ ಭ್ರಮೆಯಿಂದ ನೀವು ಹೊರಗೆ ಬರ್ತಾ ಇದ್ದೀರಾ. ಆರ್ ಇಟ್ಸ್ ಮೋರ್ ಲೈಕ್ ಯೂನಿವರ್ಸ್ ನಿಮಗೊಂದು ಆಪರ್ಚುನಿಟಿ ಕೊಡ್ತಾ ಇದೆ. ನಿಮ್ಮನ್ನ ನೀವು ಪ್ರೂವ್ ಮಾಡ್ಕೊಳ್ತೀರಾ ಆ ಒಂದು ಆಪರ್ಚುನಿಟಿಲಿ. ಆ್ಯಂಡ್ ಫೈನಲಿ ಈ ಒಂದು ಎಲ್ಲ ನೆಗೆಟಿವ್ ಥಾಟಿಂದ ನೀವು ಹೊರಗೆ ಬರ್ತೀರಾ. ಮತ್ತು ಇಲ್ಲೊಂದು ನಾನು ಏನು ನೋಡ್ತಾ ಇದ್ದೆ ಅಂದರೆ, ತುಂಬ ಜನ ಒಂದು ನೆಗೆಟಿವ್ ಹ್ಯಾಬಿಟ್ಗೆ ಅಡಿಕ್ಟ್ ಆಗಿದ್ದಾರೆ ಅನಿಸುತ್ತೆ. ನೆಗೆಟಿವ್ ಹ್ಯಾಬಿಟ್ ಏನೇ ಒಂದು ಆಗಿರ್ಬೋದು, ಮೊಬೈಲ್ಗೆ ಅಡಿಕ್ಟ್ ಆಗಿರ್ಬೋದು, ನಿಮ್ಮ ಟೆಂಪ್ಟೇಷನ್ಸ್ ಲೈಕ್ ಪದೇ ಫ್ರೆಂಡ್ಸ್ನ ಮೀಟ್ ಆಗೋದು, ದುಡ್ಡು ಸ್ಪೆಂಡ್ ಮಾಡೋದು ಆಗಿರ್ಬೋದು, ಆರ್ ಬ್ಯಾಡ್ ಹ್ಯಾಬಿಟ್ಸ್ಗೆ ಅಡಿಕ್ಟ್ ಆಗಿದ್ರೆ ಅನಿಸುತ್ತೆ. ನಿಮ್ಮನ್ನ ನೀವು ಈ ಥರ ಒಂದು ನೆಗೆಟಿವ್ ಸುಳಿ ಒಳಗೆ ಸಿಲುಕಿಸ್ಕೊಬಿಟ್ಟಿದ್ರಿ. ಆ್ಯಂಡ್ ನಿಮಗೆ ನಿಮ್ಮ ಮೇಲೆ ಡೌಟ್ ಇತ್ತು, ನೀವು ಇದರಿಂದ ನಿಜ ಹೊರಗೆ ಬರ್ತೀರಾ. ಅವ್ರು ನೀವು ತುಂಬಾ ಒಬ್ಬರು ಪರ್ಸನಿಗೆ ಅಟ್ಯಾಚ್ ಆಗೋಗ್ಬಿಟ್ಟಿದ್ರಿ ಅಂತ ಫೀಲ್ ಆಗ್ತಾಯಿದೆ. ಎಮೋಷ್ನಲಿ, ಮೆಂಟಲಿ ಅಟ್ಯಾಚ್ ಆಗೋಗ್ಬಿಟ್ಟಿದ್ರಿ. ಆ್ಯಂಡ್ ನಿಮಗೆ ಡೌಟ್ ಇತ್ತು, ನಿಮ್ಮಿಂದ ನೀವು ನಿಜ ಹೊರಗೆ ಬರ್ತೀರಾ, ನೀವು ಈ ಪರ್ಸನ್ ಥಾಟಿಂದ ನಿಜ ನೀವು ಹೊರಗೆ ಬರ್ತೀರಾ ಇಲ್ವಾ, ನಿಮ್ಮ ಲೈಫಲ್ಲಿ ನೀವು ಚೇಂಜಸ್ನ ನೀವು ಆಕ್ಸೆಪ್ಟ್ ಮಾಡೋಕ್ಕಾಗುತ್ತೋ ಇಲ್ವೋ ಅನ್ನೋ ಒಂದು ಸಿಚುವೇಷನಲ್ಲಿ ಸಿಕ್ಕಾಕೋಬಿಟ್ಟಿದ್ರಿ ಅನಿಸುತ್ತೆ. ಸೊ ಒಂದು ನ್ಯೂ ಓಪನಿಂಗ್ ಬರ್ತಾ ಇದೆ ನಿಮ್ಮ ಲೈಫಲ್ಲಿ. ಹೆಂಗೆ ಅಂತ ಅಂದರೆ, ಅದು ಪ್ರೂವ್ ಮಾಡಿಬಿಡುತ್ತೆ. ಲೈಕ್ ಆಲ್ ಆಫ್ ಅ ಸಡನ್ ನೀವು ಈ ಅಟ್ಯಾಚ್ಮೆಂಟಿಂದ ಹೊರಗೆ ಬಂದುಬಿಡ್ತೀರಾ. ನಿಮಗೆ ಯಾವ ಒಂದು ನೆಗೆಟಿವ್ ಥಾಟಲ್ಲಿ ಇದ್ರಿ ಇಷ್ಟು ದಿನ, ಹಿಂಗಾಗ್ಬಿಟ್ರೆ ನನ್ನ ಕೈಲಿ ಆಗಲ್ಲ ನೋಡೋಕ್ಕಿದೆನಾ, ಹಿಂಗಾಗ್ಬಿಟ್ರೆ ನನ್ನ ಕೈಲಿ ಆಗಲ್ಲ ತಡ್ಕೊಳಕ್ಕೆ, ಈ ಪರ್ಸನ್ ಹಿಂಗೆ ಬಿಹೇವ್ ಮಾಡಿಬಿಟ್ರೆ ನನಗಿದನ್ನ ಆಕ್ಸೆಪ್ಟ್ ಮಾಡೋಕ್ಕಾಗಲ್ಲ, ಸೊ ನಾನು ಹೆಂಗಿದ್ರಿಂದ ಸರಿ ಹೋಗಲಿ, ನಾನು ಹೆಂಗಿದ್ರಿಂದ ಡಿಟ್ಯಾಚ್ ಆಗಲಿ, ಈ ಥರ ಒಂದು ಸಿಚುವೇಷನಲ್ಲಿ ನೀವು ಸಿಕ್ಕಾಕೋಬಿಟ್ಟಿದ್ರಿ. ಸೊ ಫೈನಲಿ ಒಂದು ಚೇಂಜಸ್ ನಿಮ್ಮ ಲೈಫಲ್ಲಿ ಬರುತ್ತೆ. ಅದು ನಿಮಗೆ ಪ್ರೂವ್ ಮಾಡಿಸುತ್ತೆ. ಹೆಂಗೆ ಅಂದರೆ, ನೀವೇ ಪ್ರೂವ್ ಮಾಡ್ಕೊಬಿಡ್ತೀರ, ಓ ನಾನು ಇಷ್ಟು ಬೇಗ ಡಿಟ್ಯಾಚ್ ಆಗಿಬಿಟ್ಟೆ, ಇಷ್ಟು ಬೇಗ ನಾನು ಅದನ್ನ ಮರ್ತುಬಿಟ್ಟೆ, ಇಷ್ಟು ಬೇಗ ನಾನು ಈ ಪರ್ಸನ್ ನನಗೆ ಈ ಥರ ಮಾಡಿದ್ದ ನಾನು ಮರ್ತುಬಿಟ್ಟೆ, ನಾನು ಇಷ್ಟು ಬೇಗ ಮೂವ್ ಆನ್ ಆಗಿಬಿಟ್ಟೆ. ಸೊ ಆ ಸಿಚುವೇಶನ್ ಆಕ್ಸೆಪ್ಟ್ ಮಾಡ್ತೀರಾ ಆ್ಯಂಡ್ ನೀವು ಮೂವ್ ಆನ್ ಆಗಿಬಿಡ್ತೀರ. ನಿಮಗೆ ಯಾವ ರೀತಿಯಿಂದನೂ ಅದು ನಿಮಗೆ ಎಫೆಕ್ಟ್ ಆಗೋಲ್ಲ. ಪ್ರಾಬ್ಲಿ ನೀವು ತುಂಬ ಹೆದರ್ಕೋಬಿಟ್ಟಿದ್ದೀರ, ಲೈಕ್ ನನ್ನ ಕೈಲಿ ಆಗಲ್ಲ, ನಾನು ಅಟ್ಯಾಚ್ ಆಗಿಬಿಟ್ಟಿದ್ದೀನಿ ಇದಕ್ಕೆ, ನನ್ನ ಕೈಲಿಂದ ಬಿಟ್ಟು ಹೋಗೋಕ್ಕಾಗೋದೇ ಇಲ್ಲ. ಆಗುತ್ತೆ, ನಿಮ್ಮ ಕೈಲಿ ನಿಮಗೆ ಗೊತ್ತಿಲ್ಲದೇ ನೀವು ಈ ಒಂದು ನೆಗೆಟಿವ್ ಅಟ್ಯಾಚ್ಮೆಂಟಿಂದ ಬಂದುಬಿಡ್ತೀರಾ. ಎಲ್ಲರೂ ಹಿಂಗೆ ಅಂತ ಇದ್ದಾರೆ, ಪ್ರಾಬ್ಲಿ ನನ್ನ ಕೈಲಿ ಆಗಲ್ವೇನೋ, ಎಲ್ಲರೂ ಯಾಕೆ ನನ್ನ ಬಗ್ಗೆ ಹಿಂಗೆ ತಿಳ್ಕೊತಾ ಇದ್ದಾರೆ, ಪ್ರಾಬ್ಲಿ ನಾನು ಮೋಸ ಹೋದ್ನೇನೋ, ಈ ಥರ ಒಂದು ಥಾಟಲ್ಲಿ ನೀವು ಸಿಗಾಕೋಬಿಟ್ಟಿದ್ದೀರಾ. ಆ್ಯಂಡ್ ಫೈನಲಿ ನಿಮಗೊಂಥರ ಸೆಲ್ಫ್ ಎಸ್ಟೀಮ್ ಕಡಿಮೆ ಆಗೋಗ್ಬಿಟ್ಟಿದೆ. ಎಲ್ಲರೂ ಹಿಂಗೆ ಅಂತ ಇದ್ದಾರೆ, ಪ್ರಾಬಬ್ಲಿ ನಾನು ಮತ್ತೆ ನನ್ನ ನಾರ್ಮಲ್ ಲೈಫಿಗೆ ಬರೋಕ್ಕಾಗಲ್ಲ, ಹಿಂಗೆ ಆಗಿಬಿಡ್ತು, ತಪ್ಪಾಗ್ಬಿಡ್ತು, ಪ್ರಾಬಬ್ಲಿ ನಾನು ಮತ್ತೆ ನನ್ನ ನಾರ್ಮಲ್ ಲೈಫಿಗೆ ಬರೋಕ್ಕಾಗಲ್ವೇನೋ, ಜನ ನನ್ನ ಮುಂಚೆ ಇದ್ದ ಒಂದು ಪರ್ಸ್ನಾಲಿಟಿನ ಆಕ್ಸೆಪ್ಟ್ ಮಾಡಲ್ಲ, ಜನ ನನಗೆ ಆಲ್ರೆಡಿ ಜಡ್ಜ್ ಮಾಡಿಬಿಟ್ಟಿದ್ದಾರೆ, ಒಂದು ಒಪಿನಿಯನ್ ಕೊಟ್ಬಿಟ್ಟಿದ್ದಾರೆ, ನಾನು ಮತ್ತೆ ನಾನು ಮುಂಚೆ ಇದ್ದ ಪರ್ಸನ್ ಆಗೋಕ್ಕಾಗಲ್ಲ, ಈ ಥರ ಒಂದು ನೆಗೆಟಿವ್ ಥಾಟಲ್ಲಿದ್ದೀರಾ ಐ ಫೀಲ್ ಲೈಕ್. ಸೊ ಫೈನಲಿ ನೀವು ಮುಂದೆ ಹೋಗ್ತೀರಾ,
ಪಬ್ಲಿಕ್ ಹತ್ರ ಹೋಗ್ತೀರಾ ಆ್ಯಂಡ್ ನೀವು ಕಾನ್ಫಿಡೆಂಟಲ್ಲಿ ನೀವು ಪ್ರೂವ್ ಮಾಡ್ತೀರಾ. ಯಾವನು ಏನು ಹೇಳಿದ್ರು ನಿಮಗೆ ಅದು ಎಫೆಕ್ಟ್ ಆಗಲ್ಲ. ಆ್ಯಂಡ್ ನಿಮಗೆ ಗೊತ್ತು ನೀವು ಚೇಂಜ್ ಆಗ್ತಾ ಇದ್ದೀರಾ, ನಿಮಗೆ ಗೊತ್ತು ನಿಮ್ಮ ಟೆಂಪ್ಟೇಷನ್ಸಿಂದ, ನಿಮ್ಮ ನೆಗೆಟಿವ್ ಹ್ಯಾಬಿಟಿಂದ, ನಿಮ್ಮ ನೆಗೆಟಿವ್ ಥಾಟಿಂದ ಹೊರಗೆ ಬರ್ತಿದ್ದೀರಾ ಅಂತ ನಿಮಗೆ ಗೊತ್ತು. ಆ್ಯಂಡ್ ಮೋರ್ ಓವರ್ ಬೇರೆಯವ್ರನ್ನ ನೀವು ತಲೆ ಕೆಡಿಸ್ಕೊಳ್ಳಲ್ಲ. ಆ್ಯಂಡ್ ಮೋರ್ ಓವರ್ ನಿಮಗೆ ನಿಮ್ಮ ಮೇಲೆ ಕಾನ್ಫಿಡೆನ್ಸ್ ಬರುತ್ತೆ. ಓಕೆ, ನಾನು ಬರ್ತಾಯಿದ್ದೀನಿ, ನಾನು ವರ್ಕೌಟ್ ಮಾಡ್ತಾಯಿದ್ದೀನಿ, ನಾನು ಎಲ್ಲದಿಂದ ಹೊರಗೆ ಬರ್ತಾಯಿದ್ದೀನಿ, ನಾನು ಸರಿ ಹೋಗ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ, ನನ್ನ ಜನ ಆಕ್ಸೆಪ್ಟ್ ಮಾಡ್ತಾರೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ, ನಾನು ಚೇಂಜ್ ಆಗ್ತಾಯಿದ್ದೀನಿ ಪಾಸಿಟಿವ್ ಕಡೆ. ಸೊ ನನಗಿನ್ನೇನು ಬೇಡ ಜಾಸ್ತಿ. ಸೊ ಈ ಒಂದು ಈ ಒಂದು ನೆಗೆಟಿವ್ ಪಾತಲ್ಲಿ ಏನಿದ್ರೆ, ನೆಗೆಟಿವ್ ಬಿಹೇವಿಯರಲ್ಲಿ ಏನಿದ್ರೆ ಅದರಿಂದ ಹೊರಗೆ ಬರ್ತೀರಾ. ಈ ಒಂದು ಟ್ರ್ಯಾಪ್ಡ್ ಸಿಚುವೇಷನಲ್ಲಿ ಏನಿದ್ದೀರಾ ನೀವು, ನಮ್ಮ ಕೈಲಿ ಆಗಲ್ಲ ಅನ್ನೋ ಒಂದು ಡಿಮೋಟಿವೇಟೆಡ್ ಸಿಚುವೇಷನಲ್ಲಿ ಏನಿದ್ದೀರಾ, ಇದರಿಂದ ನೀವು ಹೊರಗೆ ಬರ್ತೀರಾ ವೆರಿ ಸೂನ್, ವಿಚ್ ಈಸ್ an amazing message. So next ಇದೆ Knight of Swords. ಇದೇನು ಹೇಳ್ತಾ ಇದೆ ಅಂದರೆ, it tells you that a big change is coming. Wow. One you have been waiting for quite some time, and you better be ready to roll with it when it comes. It's time to jump in and seize the moment. Wow. ಈ ಚೇಂಜ್ ತುಂಬಾ ಬೇಗ ಬರ್ತಿದೆ, ಓಕೆನಾ. ಇಟ್ಸ್ ಲೈಕ್ ಈ ನೈಟ್ ಆಫ್ ಸ್ವರ್ಡ್ಸ್ ಟು ವೆರಿ ಕ್ವಿಕ್ ಕಾರ್ಡ್. ಸೊ ಒಂದು ಆ್ಯಕ್ಷನ್ ಓರಿಯೆಂಟೆಡ್ ಕಾರ್ಡ್, ಓಕೆನಾ. ಆ್ಯಂಡ್ ಈ ಕಾರ್ಡ್ ಬಂದುಬಿಟ್ಟು ಒಂಥರ ಒಂದು ಎಕ್ಸ್ಪೆಕ್ಟೇಷನ್ಸ್, ಲೈಕ್ ಒಂದು ಚೇಂಜ್ ಬರ್ತಾ ಇದೆ, ಸೊ ನೀವು ರೆಡಿಯಾಗಿರಿ, ನೀವು ಅಲರ್ಟ್ ಆಗಿರಿ, ಯಾವಾಗ ಈ ಚೇಂಜ್ ಬರ್ಬೋದು ಗೊತ್ತಿಲ್ಲ. ಆ್ಯಂಡ್ ಇಟ್ಸ್ ಮೋರ್ ಲೈಕ್ ಅ ಮೆಸೇಜ್ ಬರೋದು ಆಗಿರ್ಬೋದು, ಒಂದು ನೋಟಿಫಿಕೇಷನ್ ಬರ್ಬೋದು, ನಿಮಗೆ ಅಲರ್ಟ್ ಆಗಿರಬೇಕು, ಒಂದು ನೋಟಿಫಿಕೇಷನ್ನ ಮಿಸ್ ಮಾಡ್ಕೋಬಾರ್ದು ನೀವು, ಒಂದು ಅನೌನ್ಸ್ಮೆಂಟ್ ಆದರೂ ಆಗಿರ್ಬೋದು. ಇಟ್ಸ್ ಮೋರ್ ಲೈಕ್ ಒಂದು ರಿಸಲ್ಟ್ ಆಗಿರ್ಬೋದು, ಒಂದು ರಿಸಲ್ಟ್ನ ನೀವು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರಿ, ಲೈಕ್ ಅನ್ಎಕ್ಸ್ಪೆಕ್ಟೆಡ್ ಟೈಮಲ್ಲಿ ಇದು ನಿಮಗೆ ಬರುತ್ತೆ. ಒಂದು ಮೆಸೇಜ್ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರಿ ಒಂದು ಪರ್ಸನಿಂದ, ಅವ್ರು ಒಂದು ಕಾಲ್ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರಿ ಒಂದು ಪರ್ಸನಿಂದ, ಅನ್ಎಕ್ಸ್ಪೆಕ್ಟೆಡ್ ಟೈಮಲ್ಲಿ ಒಂದು ಕಾಲ್, ಒಂದು ಮೆಸೇಜ್ ಬರುತ್ತೆ. ಬಂದ ಮೇಲೆ ನೀವು ಒಂದು ಚೇಂಜಸ್ಗೆ ರೆಡಿಯಾಗಿರಬೇಕು, ಓಕೆನಾ. ನೀವು ಏನೋ ಒಂದು ಚೇಂಜಸ್ ನಿಮ್ಮ ಲೈಫಲ್ಲಿ ಮಾಡ್ಕೋಬೇಕಾಗತ್ತೆ ಈ ಒಂದು ಮೆಸೇಜ್ ಬಂದಿದ್ದ ಕೂಡಲೇ. ಪ್ರಾಬಬ್ಲಿ ನೀವು ಒಂದು ಟ್ರಿಪ್ ಪ್ಲ್ಯಾನ್ ಮಾಡ್ತಾ ಇರ್ಬೋದು, ಯಾರೊಬ್ಬರು ನಿಮಗೆ ಮೆಸೇಜ್ ಮಾಡ್ಬೋದು, ಲೈಕ್ ಫ್ರೆಂಡ್ ಕಾಲ್ ಮಾಡ್ಬೋದು, ರೆಡಿಯಾಗಿರೋ ಇವಾಗ ಒಂದು 10 ನಿಮಿಷದಲ್ಲಿ ಎಲ್ಲ ಪ್ಯಾಕ್ ಮಾಡ್ಕೊಬಿಡು ಬ್ಯಾಗು, ಹೀಗೆ ಆಲ್ ಆಫ್ ಅ ಸಡನ್ ಒಂದು ಮೆಸೇಜ್ ಬಂದುಬಿಡುತ್ತೆ. ಸೊ ಆಲ್ ಆಫ್ ಅ ಸಡನ್ ನಿಮ್ಮ ಲೈಫಲ್ಲಿ ಶಿಫ್ಟ್ ಆಗುತ್ತೆ. ಆರ್ ಇಟ್ಸ್ ಮೋರ್ ಲೈಕ್ ವೀಸಾಗೆ ಅಪ್ಲೈ ಮಾಡಿದ್ರಿ, ಏನೂ ರೆಸ್ಪಾನ್ಸ್ ಬಂದಿರಲ್ಲ, ಸಡನ್ ನಿಮಗೆ ಒಂದು ಮೆಸೇಜ್ ಬರುತ್ತೆ ವೀಸಾ ಆಕ್ಸೆಪ್ಟ್ ಆಗಿದೆ ಅಂತ. ಆರ್ ಏನೋ ಒಂದು ಕಡೆ ಅಪ್ಲೈ ಮಾಡಿದ್ರಿ ಜಾಬ್, ಸಡನ್ನಾಗಿ ಮೆಸೇಜ್ ಬಂದುಬಿಡುತ್ತೆ ನಿಮ್ಮ ಅಪ್ಲಿಕೇಶನ್ ಆಕ್ಸೆಪ್ಟ್ ಆಗಿದೆ, ಇಂಟರ್ವ್ಯೂ ಇದೆ, ರೆಡಿಯಾಗಿರಿ. ಸೊ ಈ ಥರ ಒಂದು ಸಡನ್ ಚೇಂಜಸ್ ನಿಮ್ಮ ಲೈಫಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಆ್ಯಂಡ್ ಮೋರ್ ಓವರ್ ಐ ಫೀಲ್ ಲೈಕ್ ಇದಕ್ಕೆ ಒನ್ ಮೋರ್ ಕಾರ್ಡ್ ತೆಗಿಬೇಕು, ನಿಮಗೊಂದು ಕ್ಲಾರಿಟಿ ಕೊಡಲೇಬೇಕು ಅಂತ ಫೀಲ್ ಆಗ್ತಾಯಿದೆ ಏನರ ಬಗ್ಗೆ ಅಂತ. ಆ್ಯಂಡ್ ಒನ್ ಥಿಂಗ್ ನಾನು ಏನು ಹೇಳ್ತೇನೆ, ಒಬ್ಬ ಫ್ರೆಂಡ್ ಮೆಸೇಜ್ ಮಾಡ್ತಾ ಇದ್ದಾರೆ, ಓಕೆನಾ. ಒಂದು ಕಾಲ್ ಮಾಡ್ಬೋದು, ಮುಂಚೆ ಹೇಳ್ದಂಗೆ ಈ ರೀಡಿಂಗಿಗೆ ತುಂಬಾ ಅದು ರಿಲೇಟ್ ಆಗುತ್ತೆ. ವಾವ್, 5 ಆಫ್ ಪೆಂಟಕಲ್ಸ್, ಅಮೇಝಿಂಗ್ ಕಾರ್ಡ್. ಇದನ್ನು ನಾನು ಏನು ನೋಡ್ತಾ ಇದ್ದೀನಿ ಅಂತಂದರೆ, ಪ್ರಾಬಬ್ಲಿ ಒಂದು ಫಿನಾನ್ಷಿಯಲಿ ನಿಮಗೆ ಆಪರ್ಚುನಿಟಿ ಬರೋ ಚಾನ್ಸಸ್ ಇದೆ. ಇದೊಂದು ಕರಿಯರ್ ಆಪರ್ಚುನಿಟಿ ಆಗಿರ್ಬೋದು, ಒಂದು ಕಾಲ್ ಬರುತ್ತೆ, ಒಂದು ಮೆಸೇಜ್ ಬರುತ್ತೆ, ಒಂದು ಫ್ರೆಂಡಿಂದನೇ ಆಗಿರ್ಬೋದು. ಬೂಮ್, ನಿಮ್ಮ ಲೈಫಲ್ಲಿ ಒಂಥರ ಈ ಒಂದು ಬಿದ್ದಿರೋ ಸ್ಟೇಜಿಂದ ಒಂದು ಎದ್ದು ಬಿಡ್ತೀರ ನೀವು, ಒಂದು ಲಾಸಲ್ಲಿರೋ ಸ್ಟೇಜಿಂದ ಒಂದು ಟೋಟಲ್ ಗೇನ್. ಪ್ರಾಬ್ಲಿ ಬಿಟ್ಟಿಂಗ್ ಲೈಕ್ ಏನು ಸ್ಟಾಕ್ ಮಾರ್ಕೆಟ್ ಇದೆಲ್ಲ ಏನು ನೀವು ಇನ್ ಕೇಸ್ ನೀವೇನಾದ್ರು ಇನ್ಕ್ಲೂಡ್ ಆಗಿದ್ದರೆ, ಇಷ್ಟು ದಿನ ನೀವೇನು ಲಾಸಲ್ಲಿ ಹೋಗ್ತಾ ಇದ್ರಿ ಅನಿಸುತ್ತೆ, ಫೈನಲಿ ಇಟ್ಸ್ ಲೈಕ್ ಫೈನಲಿ ನೀವು ದೇವ್ರು ನೆನೆಸ್ಕೊಂಡು ಒಂದು ದುಡ್ಡು ಹಾಕ್ಬಿಡ್ತೀರಾ. ವಾವ್, ಅ ವೆರಿ ಬಿಗ್ ಅಮೌಂಟ್ ನಿಮಗೆ ವಾಪಸ್ ಬಂದುಬಿಡುತ್ತೆ, ಸಮಥಿಂಗ್ ಲೈಕ್ ದಟ್. ಈ ಥರ ಅನ್ಎಕ್ಸ್ಪೆಕ್ಟೆಡ್ ಚೇಂಜಸ್, ಪಾಸಿಟಿವ್ ಚೇಂಜಸ್ ನಿಮ್ಮ ಲೈಫಲ್ಲಿ ಆಗುತ್ತೆ. ಆ್ಯಂಡ್ ಇಟ್ಸ್ ಮೋರ್ ಲೈಕ್ ಅಲರ್ಟ್ ಆಗಿರಿ, ಎಲ್ಲ ಯಾವ ನೋಟಿಫಿಕೇಷನ್ನು ಮಿಸ್ ಮಾಡಬೇಡಿ ಅನ್ನೋ ಒಂದು ಗೈಡೆನ್ಸ್, ಓಕೆನಾ. ಸೊ ಲಾಸ್ಟ್ ಮೆಸೇಜ್ ನೋಡೋಣ. 3 ಆಫ್ ವಾಂಡ್ಸ್. ಅಗೇನ್ it says you are becoming more aware of the available opportunities to take advantage of this potential. You must stay committed to your path and work beyond your comfort zone. It is time to think big. 3 ಆಫ್ ವಾಂಡ್ಸ್ ನಾನು ಆಫನ್ ಟ್ರಾವೆಲಿಂಗ್ ಕಾರ್ಡ್ಗೆ ನಾನು ಇಂಡಿಕೇಟ್ ಮಾಡ್ತೀನಿ. ಸೊ ಯು ಗೈಸ್ ಕ್ಯಾನ್ ಎಕ್ಸ್ಪೆಕ್ಟ್ ಅನ್ಎಕ್ಸ್ಪೆಕ್ಟೆಡ್ ಟ್ರಾವೆಲ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು, ಓಕೆನಾ. ಆ್ಯಂಡ್ ಅಂಡರ್ ಓಪನಿಂಗ್ ಅ ಡೋರ್
ಈಸ್ ಓಪನಿಂಗ್ ಫಾರ್ ಯು. ಹೆಂಗೆ ಈ ಪರ್ಸನ್ನು ತುಂಬ ದೂರ ನೋಡ್ತಾ ಇದ್ದಾನೆ, ತುಂಬ ದೂರದ ಕಡೆ ನೋಡಿಬಿಟ್ಟು ಪ್ಲ್ಯಾನ್ ಮಾಡ್ತಾ ಇದ್ದಾನೆ. ಐ ಫೀಲ್ ಲೈಕ್ ಇಂಟರ್ನ್ಯಾಷನಲ್ ಟ್ರಿಪ್ ಎಲ್ಲೋ ಒಂದು ಕಡೆ ದೂರ ಹೋಗೋದ್ರ ಬಗ್ಗೆ, ದೂರ ಕರಿಯರ್ ಆಪರ್ಚುನಿಟಿ ಬರೋ ಪಾಸಿಬಿಲಿಟೀಸ್ ಇದೆ. ಅಂದರೆ ದೂರದಲ್ಲಿರೋ ಪ್ಲೇಸಸ್ಗೆ ಒಂದು ಕರಿಯರ್ ಆಪರ್ಚುನಿಟಿ ನಿಮಗೆ ಬರೋ ಪಾಸಿಬಿಲಿಟೀಸ್ ಇದೆ. ಆ್ಯಂಡ್ ಟ್ರಾವೆಲಿಂಗ್ ಪ್ಲ್ಯಾನ್ಸ್ ಏನಾರಿದ್ರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ನೀವೊಂದು ಟ್ರಾವೆಲಿಂಗ್ ಪ್ಲ್ಯಾನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಆ್ಯಂಡ್ ಐ ಫೀಲ್ ಲೈಕ್ ಅನ್ಎಕ್ಸ್ಪೆಕ್ಟೆಡ್ ಪ್ಲ್ಯಾನ್ಸ್ ನಿಮ್ಮ ಲೈಫಲ್ಲಿ ಆಗೋಗ್ಬಿಡುತ್ತೆ. ಆ್ಯಂಡ್ ಮೋರೋವರ್ ಗ್ರೋತ್ನ ಇಂಡಿಕೇಟ್ ಮಾಡ್ತಾ ಇದೆ. ಏನೋ ಒಂದು ಕೆಲಸಕ್ಕೆ ನೀವು ಎಫರ್ಟ್ ಹಾಕಿದ್ರಿ ಮುಂಚೆ, ಆ ಒಂದು ಕೆಲಸ, ಆ ಒಂದು ಎಫರ್ಟ್ಗೆ ಒಂದು ಗ್ರೋತ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಆ್ಯಂಡ್ ತುಂಬ ಜನಕ್ಕೆ ನಾನು ಇಲ್ಲಿ ಏನು ನೋಡ್ತಾ ಇದ್ದೀನಿ ಅಂದರೆ, ನಿಮ್ಮ ಕಾಂಟ್ಯಾಕ್ಟ್ ಫಾರಿನರ್ಸ್ ಜೊತೆ ಆರ್ ಔಟ್ ಆಫ್ ಕಂಟ್ರಿ ಪೀಪಲ್ ಜೊತೆ ಅವ್ರ ದೂರದಲ್ಲಿರೋ ವ್ಯಕ್ತಿಗಳ ಜೊತೆ ಏನೋ ಒಂದು ಕಾಂಟ್ಯಾಕ್ಟ್ ಬಿಲ್ಡ್ ಆಗುತ್ತೆ ಅನ್ನೋದನ್ನ ನೋಡ್ತಾ ಇದ್ದೀನಿ. ಅವ್ರ ದೂರದಲ್ಲಿರೋ ವ್ಯಕ್ತಿಯಿಂದ ನಿಮಗೆ ಒಂದು ಅಡ್ವಾಂಟೇಜ್ ಆಗೋದು, ಓಕೆನಾ, ದೂರದಲ್ಲಿರೋ ಮನುಷ್ಯರಿಂದ ನಿಮಗೊಂದು ಅಡ್ವಾಂಟೇಜ್ ಆಗೋದನ್ನು ನಾನು ನೋಡ್ತಾ ಇದ್ದೀನಿ. ಆ್ಯಂಡ್ ತುಂಬ ಜನಕ್ಕೆ ನ್ಯೂ ಪ್ರಾಜೆಕ್ಟ್ಸ್ ಬರ್ಬೋದು ವರ್ಕ್ ಮಾಡೋದಕ್ಕೆ, ನ್ಯೂ ಪೀಪಲ್ನ ಕಾಂಟ್ಯಾಕ್ಟ್ ಮಾಡಿ ಅವರಿಂದ ಒಂದು ನ್ಯೂ ಆಪರ್ಚುನಿಟೀಸ್ ಬರುವಂಥದ್ದನ್ನ ನೋಡ್ತಾ ಇದ್ದೀನಿ. ಸೊ ಈ ಎಲ್ಲ ಪಾಸಿಬಿಲಿಟೀಸಿಗೂ ರೆಡಿಯಾಗಿರಿ. ಒಂದು ನ್ಯೂ ಚೇಂಜಸ್, ನ್ಯೂ ಗ್ರೋತ್, ನ್ಯೂ ಸಕ್ಸಸ್ನ ನೀವು ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀರಾ ಲೈಫಲ್ಲಿ, ಇದನ್ನ ಮರಿಬೇಡಿ. ಸೊ ವೆರಿ 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 ಪಾಸಿಟಿವ್ ಮೆಸೇಜ್. ಮೋರ್ ಓವರ್ ನನಗಿಲ್ಲಿ ತುಂಬ ಪಾಸಿಟಿವ್ ಅನಿಸಿದ್ದು, ನಿಮ್ಮ ಮೇಲೆ ನಿಮಗೆ ಕಾನ್ಫಿಡೆನ್ಸ್ ಬೂಸ್ಟ್ ಆಗುತ್ತೆ. ನಿಮ್ಮ ಕೈಲಾಗಲ್ಲ, ಏನು ನೀವು ಸ್ಟೆಪ್ ಔಟ್ ಆಗ್ತಾಯಿದ್ರಿ, ಈ ಪರ್ಸನ್ ನಿಮ್ಮನ್ನ ಆಕ್ಸೆಪ್ಟ್ ಮಾಡಲ್ಲ, ಆರ್ ನೀವು ಹೆಂಗಿದ್ದೀರಾ ಹಾಗೆ ಜನರು ನಿಮ್ಮನ್ನ ಆಕ್ಸೆಪ್ಟ್ ಮಾಡಲ್ಲ ಅನ್ನೋದನ್ನ ಏನು ಅನ್ಕೊತಾ ಇದ್ರಿ, ಇದು ಎಲ್ಲ ಈ ಒಂದು ಪರ್ಸ್ಪೆಕ್ಟಿವಿಂದ ನೀವು ಹೊರಗೆ ಬಂದುಬಿಡ್ತೀರ. ನಿಮ್ಮ ಮೇಲೆ ನಿಮಗೇ ಬೇರೆ ಪರ್ಸ್ಪೆಕ್ಟಿವ್ ಬರುತ್ತೆ, ನಿಮ್ಮ ಮೇಲೆ ನಿಮಗೇ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗುತ್ತೆ. ವೆರಿ ಪಾಸಿಟಿವ್ ಮೆಸೇಜ್ ಫಾರ್ ಸೆಕೆಂಡ್ ಗ್ರೂಪ್. ಲಾಡ್ ಆಫ್ ಚೇಂಜಸ್, ತುಂಬಾ ಚೇಂಜಸ್ ನೋಡ್ತಾ ಇದ್ದೀನಿ. ಆ್ಯಂಡ್ ಒನ್ ಮೋರ್ ಥಿಂಗ್ ಸಜೆಷನ್ ಅಂತಂದರೆ, ನಿಮ್ಮ ನೋಟಿಫಿಕೇಷನ್ ಆನ್ ಇಟ್ಕೊಂಡಿರಿ. ಯಾವಾಗ ಏನು ಮೆಸೇಜ್ ಬರುತ್ತೆ, ಯಾರು ಕಾಲ್ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ, ಯಾವ ಆಪರ್ಚುನಿಟಿ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ರೆಡಿಯಾಗಿರಿ. ನಿಮ್ಮನ್ನ ನೀವು ಒಳಗಿಡೋದಕ್ಕಿಂತ ಹೊರಗಡೆ ಹೋಗೋಕ್ಕೆ ಟ್ರೈ ಮಾಡ್ತಾ ಇದ್ದೀರಾ. ನೀವು ಎಕ್ಸ್ಪ್ಲೋರ್ ಆಗೋಕ್ಕೊಂದು ಆಪರ್ಚುನಿಟಿ ಸಿಗ್ತಾಯಿದೆ. ವಾವ್, ವಿತ್ 3 of Wands ಇಟ್ಸ್ ಮೋರ್ ಲೈಕ್ ನಿಮ್ಮನ್ನ ನೀವು ಎಕ್ಸ್ಪ್ಲೋರ್ ಮಾಡ್ತೀರಾ ಆ್ಯಂಡ್ ನಿಮ್ಮನ್ನ ನೀವು ಅರ್ಥ ಮಾಡ್ಕೊತೀರಾ ಆ್ಯಂಡ್ ತುಂಬ ಪ್ಲೇಸಸ್ನ ನೀವು ಎಕ್ಸ್ಪ್ಲೋರ್ ಮಾಡ್ತೀರಾ. ಟ್ರಾವೆಲಿಂಗ್ನ ನಾನು ನೋಡ್ತಾ ಇದ್ದೀನಿ. ಸೊ ಲಾಡ್ ಆಫ್ ಪಾಸಿಟಿವ್ ಚೇಂಜಸ್. ನನಗಂತೂ ಈ ಮೆಸೇಜ್ ತುಂಬಾ ಇಷ್ಟ ಆಯಿತು. ನಿಮಗೆ ಇದನ್ನ ಕ್ಲೇಮ್ ಮಾಡ್ಕೋಬೇಕು ಅಂದರೆ 111 ಅಂತ ಟೈಪ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಏನನ್ನಿಸ್ತು ವಿಡಿಯೋ ಬಗ್ಗೆ, ಮೆಸೇಜ್ ಬಗ್ಗೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳೋದನ್ನ ಮರಿಬೇಡಿ. ಆ್ಯಂಡ್ ಪರ್ಸನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ಎಲ್ಲ ಡೀಟೇಲ್ಸ್ ಮೆನ್ಷನ್ ಆಗಿದೆ, ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ಸೊ ದಟ್ ನೆಕ್ಸ್ಟ್ ವೀಡಿಯೋಸ್ನ ನೀವು ಮಿಸ್ ಮಾಡ್ಕೊಳ್ಳಲ್ಲ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಲ್ಲಿವರೆಗೂ ನೋಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಆ್ಯಂಡ್ ಸಪೋರ್ಟಿಗೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತಾ, ನೆಕ್ಸ್ಟ್ ವೀಡಿಯೋವರೆಗೂ ಎವ್ರಿ ಒನ್ ಟೇಕ್ ಕೇರ್, ಬಾಯ್.